ಹುಷಾರಾಗಿದ್ದಾರೆ. ನಾನೇ ರಾತ್ರಿ ಮಾಡಿದ್ದೆ, ತುಂಬ ಕೆಲಸ ಆಗುತ್ತೆ ನಿನ್ನೆ ಅಪ್ಪ ನನಗೆ. ಅದರವರೆ 1 ಗಂಟೆ ಹೊತ್ತು ಸ್ವಲ್ಪ ಕಂಟ್ರೋಲ್ ಬಂತು. ಸೊ ಬೇಗನೂ ನಿಲ್ಲಿಸ್ತೇನೆ ನಾನು. ಮೊದಲಿನ ಶಕ್ತಿ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಂ ಪರ್ಯಂತಂ ಗುರುನಾಮ ನಮಸ್ಮರೆ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪೂರ್ಣಪ್ರಾರಮಾಯ ವಿಶ್ವದೇಹಸ್ಥಿತಲಯೋನಿಧಿ ಪ್ರದಾಯ ಜ್ಞಾನಪ್ರದಾಯ ಸ್ವಸತ್ಯ ದುಃಖ ಸುಖಾರಣಾಯ ವಿಜತಾಯ ನಮೋ ನಮಃ. ಅಬ್ರಹ್ಮಂ ಮಂಗಲಹಿತಂ ಅಜಗನ್ಮಂಗಲಂ ಸದಾ ಆನಂದಪರ್ಯ ಗುರುವಾದಿ ಆನಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತದಯ ಮೂಕೋಪಿಯ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ನಿತ್ಯೋ ರಾಘವೇಂದ್ರ ನಮಸ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಹರೇ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾನಿ ಕರತಃ ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಪವಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇವ ವಿಚಿತ್ತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರದ್ವಿಷತತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯತೀತಃ ಪೂರ್ಣಾನಂದೋ ವ್ಯಯೋ ಯೋ ಗುರುಪರವಶ್ಚಿಂತಯೇತಂ ಮಹಾನ್. ಅಂಜನಾಂ ಸೋನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ಜಯಧ್ವಜಂ. ಶ್ರೀ ಹರೇ ನಮಃ. ಪರೀಕ್ಷಿತರಾಗಿ ಶುಕಮುನಿಗಳನ್ನು ಪ್ರಶ್ನೆ ಮಾಡ್ತಾರೆ. ಶುಕರು ಹೇಳ್ತಾ ಹೋಗ್ತಾರೆ, ಎಲ್ಲ ಅವತಾರರು ಭಗವಂತಂದು ಹೇಳಿದರು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ ಎಲ್ಲ. ರಾಮಾವತಾರ ಪರೀಕ್ಷಿತರಾಜ ಕೇಳ್ತಾನೆ, ಸ್ವಾಮಿ ರಾಮಾವತಾರ ಕಥೆಯನ್ನು ಹೇಳಿ, ವಿವರವಾದ ರಾಮಾಯಣವನ್ನು ಹೇಳಿ, ರಾಮರಾಜ್ಯ ಯಾವ ರೀತಿ ಇತ್ತು ಅನ್ನೋದನ್ನು ನಮಗೆ ತಿಳಿಸಿಕೊಡಿ, ರಾಮದೇವರ ಆಡಳಿತ ಹೇಗಿದೆ ತಿಳ್ಕೊಳ್ಳಿ. ಆಗ ಹೇಳ್ತಾರೆ ಪರೀಕ್ಷಿತರಾಜರು, ಗುರುವರ್ಥೇ ತ್ಯಕ್ತರಾಜ್ಯೋ ಅಂದರೆ ಭಾಗವತ ಶ್ಲೋಕವೇ. ಗುರುವರ್ಥೇ ತ್ಯಕ್ತರಾಜ್ಯೋ, ಗುರುವಿಗೋಸ್ಕರವಾಗಿ ರಾಜ್ಯವನ್ನು ತ್ಯಾಗ ಮಾಡಿದಂತಹ ಮಹಾನುಭಾವ ಯಾರು? ಸ್ವಾಮಿ. ಗುರುವರ್ಥೇ, ಗುರು ಯಾರಿಗೆ? ದಶರಥ ತಂದೆಯೇ ಗುರು. ಗುರುವರ್ಥೇ ತ್ಯಕ್ತರಾಜ್ಯೋ, ರಾಜ್ಯವನ್ನು ತ್ಯಾಗ ಮಾಡಿದ. ಆಗ ಕೇಳ್ತಾರೆ ಪರೀಕ್ಷಿತರಾಜ, ಸ್ವಾಮಿ ಕೇಳಿದ್ದೆ ನಾನು ವಿಚಾರವನ್ನು, ವಿವರವಾಗಿ ಕೇಳಿದ, ಯಾತಕ್ಕೆ ಅವನು ತ್ಯಾಜ್ಯ ಮಾಡಬೇಕು, ವಿವರವಾಗಿ ತಿಳಿಸಿಕೊಳ್ಳಿದ್ದು ಕೇಳಿದಾಗ ಹೇಳ್ತಾ ಹೋಗ್ತಾರೆ ಶುಕರು, ರಾವಣ ಕುಂಭಕರ್ಣರು ಕೊಬ್ಬಿ ಬಿಟ್ಟಿದ್ದಾರೆ, ಮೆರೀತಾ ಇದ್ದಾರೆ, ದುಷ್ಟರಾಗಿದ್ದಾರೆ, ಲೋಕಕ್ಕೆ ಎಲ್ಲ ಹಿಂಸೆಯನ್ನು ಮಾಡ್ತಾ ಇದ್ದಾರೆ, ತಡೆಯೋಕ್ಕಾಗ್ತಾ ಇಲ್ಲ ದೇವರು. ಹೋಗೆಲ್ಲ ಮೊರೆ ಹೋಗ್ತಾರೆ ದೇವರಿಗೆ. ಆಗ ಸ್ವಾಮಿ ಎಲ್ರಿಗೂ ಆದೇಶ ಕೊಟ್ಟ, ಹೋಗ್ಬೇಡ ಬನ್ನಿ, ರಾವಣ ಕುಂಭಕರ್ಣ ಕೊಂದು ಬರೋಣ ಬನ್ನಿ ಅಂತ ಹೇಳಿ ಅವರಿರೋ ಜಾಗದಲ್ಲೇ ಹೋಗಬೇಕಾಗಿ. ಅದಕ್ಕಾಗಿ ಅಲ್ಲಿಗೆ ಬಂದ ಸ್ವಾಮಿ. ಎಲ್ಲಿನ ಅಯೋಧ್ಯೆ, ಎಲ್ಲಿನ ಲಂಕೆ, ಸ್ವಾಮಿ ನಡೆದಿದ್ದಾನಲ್ಲ ಅಷ್ಟು ದೂರ ಕಾಲ. ಆಗ ರಾಮದೇವರು ಬರಿಗಾಲಲ್ಲಿ ನಡೆದ ಜಾಗವಾದ್ದರಿಂದ ಇದು ಪುಣ್ಯ ಭೂಮಿ, ಭಗವಂತನ ಪಾದಸ್ಪರ್ಶವಾಗಿದೆ ಭರತಖಂಡಕ್ಕೆ. ಆದ ಕಾರಣ ತಾನು ಹೊರಟ. ಅದಕ್ಕಾಗಿ ದಶರಥ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದಾನೆ. ಮಾಡಬೇಕಾದ್ರೆ ಅಲ್ಲಿ ಅಗ್ನಿಕುಂಡದಿಂದ ಬಂದಂತಹ ಪಾಯಸದ ಡಬ್ಬಿ, ಪಾಯಸವನ್ನು ಹೇಗೆ ಹಂಚಿದ್ದಾನೆ ಅಲ್ಲಿ ನಿಲ್ಲಿಸುತ್ತೇನೆ. ನೀರಿನ ಪಾಯಸವನ್ನು ನಿಲ್ಲಿಸಬೇಕಾದ್ರೆ ಅರ್ಧ ಭಾಗ ಮಾಡಿದಾಗ
ಕೌಸಲ್ಯಗೂ ಕೊಟ್ಬಿಟ್ಟ, ಜಾಸ್ತಿ ಆಯಿತು ಕೌಸಲ್ಯಗೂ. ಈಗ ಅರ್ಧ ಭಾಗವನ್ನು ಅರ್ಧ ಭಾಗ, ಅದರಲ್ಲಿ ಒಂದು ಭಾಗ ಕೈಕೇಯಿಗೆ, ಒಂದು ಭಾಗ ಸುಮಿತ್ರೆಗೆ ಕೊಟ್ಟ. ಕೈಕೇಯಿ ಕೊಟ್ಟ ಭಾಗವನ್ನು ತಿರ್ಗಾ 2 ಭಾಗ ಮಾಡಿ ಪುನಃ ಅದರಲ್ಲಿ ಒಂದು ಅರ್ಧ ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಸುಮಿತ್ರೆಗೆ 2 ಭಾಗ ಸೇರಿ. ಆಗ ಏನಾಯಿತು, ಆಗ ತಾನು ಏನು ಮಾಡ್ತಾ ಇದ್ದಾನೆ, 3 ಜನ ಪತ್ನಿಯರು, ಒಂದು ಮಗುವಾದರೂ ಸಾಕಲ್ಲ ಅಂದ್ಕೊಂಡಿದ್ದ. ದಶರಥನ ಹಿಂದಿನ ರಾಜರುಗಳೆಲ್ಲ ಒಂದು ಪ್ರತಿಮೆ ಪೂಜೆ ಮಾಡ್ತಾರೆ. ಅದು ರಾಮದೇವರ ಪ್ರತಿಮೆ. ರಾಮದೇವರು ದಶರಥ ಅಂದ್ಕೊಂಡ, ನನಗೊಂದು ಮಗುವಾಗಲಿ ನಾನು ರಾಮ ಅಂತಲೇ ಹೆಸರಿಡ್ತೀನಿ ಅಂತ. ದಶರಥ ಅದಕ್ಕೆ ಇಟ್ಟಿದ್ದು ರಾಮ ಅಂತ. ಆ ಪೂಜೆಯನ್ನು ಮಾಡಿದ ವಿಗ್ರಹಕ್ಕೆ ದಶರಥ. ಇನ್ನೊಂದು ದಶರಥನಿಗೆ ಏನು ಎಷ್ಟು ಸಂತೋಷವಾಗುತ್ತೋ, ಹಿಂದೆಯೇ ಅತ್ಯಂತ ದುಃಖ ಅವನಿಗೆ ಕಾದಿದೆ, ದುಃಖ ಬರ್ತಾನೆ. ಹೀಗೆ ದಶರಥ ಏನು ಮಾಡ್ತಾನೆ, ಆ 3 ರಾಮದೇವರಿಗೆ ಪೂಜೆ ಮಾಡಿದ್ದರಿಂದ ನನಗೊಂದು ಗಂಡು ಮಗುವಾದರೆ ನಾನು ರಾಮ ಅಂತ ಹೆಸರಿಡ್ತೀನಿ ಅಂತ ಒಪ್ಕೊಂಡ. ಅದರಂತೆ ಮಗು ಆಯಿತು, ರಾಮ ಅಂತ ಹೆಸರಿಟ್ಟ. ಪುನಃ ದಶರಥನ ಮಗ ರಾಮದೇವರು. ರಾಮದೇವರು ಕೂಡ ಆ ಪ್ರತಿಮೆಗೆ ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡ. ತನ್ನ ಪೂಜೆ ತಾನೇ ಮಾಡಿಕೊಂಡಿದ್ದ ಆ ಪ್ರತಿಮೆಗೆ ಮೂಲ ರಾಮ ಅಂತ ಹೆಸರು. ಆ ಪ್ರತಿಮೆ ಮೂಲ ರಾಮ ಅನ್ನಿಸ್ಕೊಂಡು ಹೇಗೆ ಅಂದರೆ, ರಾಮದೇವರು ತನ್ನ ಪೂಜೆಯನ್ನು ತನ್ನ ವಿಗ್ರಹಕ್ಕೆ ತಾನೇ ಮಾಡಿಕೊಂಡ. ದಶರಥ ರಾಮ ಅಂತಲೇ ಹೆಸರಿಟ್ಟ. ಇಷ್ಟು ಕಷ್ಟ ಇದೆ. ಗುಂಡಪ್ಪ, ಗುಂಡಣ್ಣ, ಗುಂಡೂರಾವ್ ಅಂತ ಕರಿತೀವಿ. ಒಂದು ಗಂಡ ಮಗವನ್ನು ಸಾಕು, ಬಡ್ಡೆ ಕಲಿತಾಗಿರಲಿ ಅಂತೀವಿ ನಾವು, ಗುಂಡು ಅಂತ ಕರಿತೀವಿ. ಆದರೆ ಇಲ್ಲಿ ರಾಮ ಎಷ್ಟು ಸುಲಭವಾದಂತಹ ಹೆಸರನ್ನು ಇಟ್ಟಿದ್ದಾನೆ. ಪಾಪಗಳನ್ನು ಹೋಗಲಾಡಿಸುವ ರೂಪ ರಾಮದೇವರ ರೂಪ. ಸುಲಭವಾಗಿ ಕರೆಯಬಹುದು ರಾಮ ಎಂಬುದಾಗಿ. ಎಷ್ಟು ಚೆನ್ನಾಗಿದೆ ಹೆಸರು. ಅದಕ್ಕೆ ಹೇಳ್ತಾರೆ, ಯಾವ ಮಂತ್ರವೂ ಬೇಡ, ನೀನು ರಾಮ ಮಂತ್ರವನ್ನು ಜಪಿಸಿಕೊಂಡು ಮೋಕ್ಷಕ್ಕೆ ಕಾರಣವಾಗುತ್ತೆ. ರಾಮ ಎನ್ನುವ ಮಂತ್ರ ಒಬ್ಬ ಒರಟು ಮನುಷ್ಯನ, ಅನಾಗರಿಕರನ್ನ ಸುಸಂಸ್ಕೃತನನ್ನಾಗಿ ಮಾಡ್ತಾರೆ. ವಾಲ್ಮೀಕಿ ಅಂತ ಹೆಸರು ತಗೊಂಡ. ವಾಲ್ಮೀಕಿಯ ಮೊದಲ ಹೆಸರು ರೂಕ್ಷ ಅಂತ. ಅವನು ಎಲ್ಲರನ್ನೂ ಸಾಯಿಸ್ತಾ ಇದ್ದಾನೆ. ಮರದ ಮೇಲೆ ಕೂತ್ಕೊಂಡು ನಾರದರು ಬಂದರು, ಕೆಳಗೆ ಕಿಡಿಗಿದ್ರು. ನೋಡ್ಕೊಂಡ ಸ್ವಾಮಿ ಏನು ಮಾಡ್ತಿದ್ವಿ, ಪ್ರತಿನಿತ್ಯ ಇದು ಮಾಡ್ತಾಯಿದ್ವಿ. ಯಾತಕ್ಕಾಗಿ? ತಂದೆ ತಾಯಿ ಸಾಕಬೇಕು, ಹೆಂಡತಿ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡಬೇಕು. ಅದಕ್ಕೆ ಪಾಪ ಅಲ್ವಾ ಇದು? ಹೌದು ಸ್ವಾಮಿ, ಆ ಪಾಪ ಬರುತ್ತಲ್ಲ ನಿನಗೆ. ಸ್ವಾಮಿ, ನನಗಾಗಿ ನಾನು ಮಾಡ್ಕೊತಾ ಇಲ್ಲ, ತಂದೆ ತಾಯಿಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ಕೊಲ್ತಾ ಇದ್ದೀನಿ ಇಲ್ಲ. ಬೇಡರವರು ಕೇಳ್ಕೊಂಬೋಗಿ ನಾನು ಇಲ್ಲೇ ನಿಂತಿರ್ತೀನಿ. ಪಾಪ ಯಾರಾದ್ರು ತಗೋತೀರ ನೀವು? ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಕ್ಕೆ ನಾನು ಕೊಲೆ ಮಾಡ್ತಾ ಇದ್ದೀನಿ. ಎಷ್ಟು ಜನರು ಕೊಂದುಬಿಟ್ಟಿದ್ದೀನಿ ನಾವು. ಆ ಪಾಪ ನೀವು ತಗೋತೀರ ಅಂತ ತಂದೆ ತಾಯಿ ಹೇಳಿದ್ರು. ನಿನ್ನ ಕರ್ತವ್ಯ ಕೊಡೋದು, ನಿನ್ನ ಕರ್ತವ್ಯ. ಆ ಪಾಪ ನಿನಗೇ ಇದೆ. ಹೆಂಡತಿ ಮಕ್ಕಳು ಅವರು ಮುಟ್ಲಿಲ್ಲ. ಅಯ್ಯೋ, ನಾನು ಮಾಡಿದಂತಹ ಪಾಪ ನಾನೇ ತಗೋಬೇಕಾಗಿದೆ ಅಂತ ನಾಲ್ಕು ಅಲ್ಲೇ ಇದ್ರು. ಮನೆಗೆ ಯಾರು ಪಾಪ ಕೂಡ ತಗೊಳ್ಳಿಲ್ಲ. ನೋಡಿದ್ಯಾ ಎಷ್ಟು ಕೆಟ್ಟದಾದಂತಹ ಆಚರಣೆ ಮಾಡಿದ್ದೀನಿ ನೀನು. ಬಾ, ಇನ್ನಾದರೂ ಬಿಟ್ಬಿಡು. ಏನು ಮಾಡಲಿ ಸ್ವಾಮಿ? ತಪಸ್ಸು. ಏನು ತಪಸ್ಸು ಮಾಡಲಿ? ಮಂತ್ರ ಯಾವುದು ಬರುತ್ತೆ? ಸುಲಭವಾದ ಮಂತ್ರ ರಾಮ. ಸುಲಭವಾದ ಮಂತ್ರ ರಾಮ 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 ಅಂತಲೇ ಇದ್ದಾನೆ. ಅಂತಹ ಕೊಲೆಗಾರ ಮುಂದೆ ಕಾವ್ಯವನ್ನೇ ಬರೆದು ಬಿಟ್ಟನಲ್ಲ. ಜಗತ್ತಿಗೆ ಆದಿಕಾವ್ಯ ವಾಲ್ಮೀಕಿ ರಾಮಾಯಣ. ತವಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತು. ಇದು ರಾಮಾಯಣದ 15 ಶ್ಲೋಕ. ಅದರಲ್ಲಿ ಇನ್ಯಾವುದು ಎಷ್ಟೋ ದಿನಗಳಾದ ಮೇಲೆ ಯಾರೋ ಒಬ್ಬ ಬೇಡ ಕ್ರೌಂಚ ಪಕ್ಷಿಗಳು ಮರದಲ್ಲಿದ್ದರೆ ಬಾಣ ಬಿಡಕ್ಕೋಲ್ಲ. ಆಗ ಇವನು ಹೇಳ್ತಾನೆ ವಾಲ್ಮೀಕಿ, ಬಿಡಬೇಡ ಕಣೋ, ಪಾಪ ಮೂಕ ಪಕ್ಷಿಗಳವು, ತೊಂದರೆ ಆಗಲ್ವ ಅವಕ್ಕೆ? ಒಂದು ಗಂಡು ಹೆಣ್ಣು ಪಕ್ಷಿ ಸಂತೋಷವಾಗಿ ಇರಲಿ ಬಿಡುವುದು. ಎಷ್ಟು ಜನನ ಕೊಂದುಬಿಟ್ಟಿದ ನಾವು. ಒಂದು ಪಕ್ಷಿಯನ್ನು ಹೊಡೆದಕ್ಕ ಬೇಡ ಅಂತಾನೆ. ಎಷ್ಟು ಪರಿವರ್ತನೆ ಆಗಿದ್ದಾನೆ.
ವಲ್ಮೀಕ ಅಂದರೆ ಹುತ್ತ, ವಲ್ಮೀಕ ಹುತ್ತರ ಒಳಗಿಂದ ಬಂದಿದ್ದರಿಂದ ಬ್ರಹ್ಮದೇವರು ಬಂದರು, ನಾರದರು ಬಂದರು, ಬಾ ರಾಮಾಯಣ ಬರೀನು ಅಂತ ಹೇಳಿದರು. ಅದೇ ಜಗತ್ತಿಗೆ ಪ್ರಸಿದ್ಧವಾದ ವಾಲ್ಮೀಕಿ ರಾಮಾಯಣ ಆಯಿತು. ರಾಮದೇವರ ಮಂತ್ರ, ರಾಮದೇವರ ಸ್ಮರಣೆ ಎಷ್ಟು ಪರಿವರ್ತನೆ ಮಾಡಿದೆ, ಜಗತ್ತಿನಲ್ಲಿ ಎಷ್ಟು ಕಲ್ಯಾಣಕರವಾದ ಕೆಲಸಗಳನ್ನು ಮಾಡಿದೆ. ಅದಕ್ಕೆ ದಶರಥ ಅನ್ವರ್ಥವಾಗಿ ಇದ್ದ ಹೆಸರು ಯಾವುದಪ್ಪ ಅಂದರೆ ರಾಮ ಅಂತ ಕರೆದ. ಬುಧವಾರ ಮಧ್ಯಾಹ್ನ ಸಾಯಂಕಾಲ ಭರತ ಕೈಕೇಯಿಯಲ್ಲಿ ಹೊರಟಿ ಬಂದ. ಮಾರನೇ ದಿವಸ ಪುಷ್ಯ ನಕ್ಷತ್ರದಲ್ಲಿ ಭರತ, ಮಾರನೇ ದಿವಸ ಆಶ್ಲೇಷ ನಕ್ಷತ್ರ ಗುರುವಾರ. ಸುಮಿತ್ರೆ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟರು, ಅವರೇ ಲಕ್ಷ್ಮಣ ಮತ್ತು ಶತ್ರುಘ್ನರಾಗಿದ್ದಾರೆ. ಒಂದು ಮಗುವಾದರೆ ಸಾಕು ಅಂತ ಇದ್ದಾರೆ ದಶರಥ. 4 ಜನ ಗಂಡು ಮಕ್ಕಳು ಸಂತೋಷವಾಗಿ ಬೆಳೀತಾ ಇದ್ದಾರೆ. ಏನು ಆನಂದ ಆಗಬೇಡ, ಅಷ್ಟು ಆನಂದ ಪಡ್ತಾ ಇರಬೇಕಾದ್ರೆ ಮಕ್ಕಳು ಬೆಳೆದು ದೊಡ್ಡವರಾದರು. ಭದ್ರ ವಿಶ್ವಾಮಿತ್ರರು ಸಾಮಾನ್ಯರಲ್ಲ. ಸ್ವಾಮಿ ಮಹರ್ಷಿಗಳೇ, ನಿಮ್ಮ ಆಗಮನ ತುಂಬ ಸಂತೋಷವಾಗಿದೆ, ನಮ್ಮ ಅರಮನೆಗೆ ಬಂದಿದ್ದೀರಿ, ಏನಾಗಬೇಕು ನನ್ನಿಂದ ಸಹಾಯಕ್ಕೆ, ಏನು ಮಾಡಬೇಕು ನಾನು? ಆಗ ಏನು ಬೇಕಾಗಿಲ್ಲ ಮಹಾರಾಜ, ಅರಣ್ಯದಲ್ಲಿ ನಾನು ದೊಡ್ಡ ಯಾಗ ಕೈಗೊಂಡಿದ್ದೆ. ಆ ಯಾಗದ ಹೊಗೆ ಹೋದರೂ ಸಾಕು, ರಾಕ್ಷಸರು ಬಂದು ಕೆಡಿಸ್ಬಿಡ್ತಾರೆ. ಮೊಟ್ಟ ಮೊದಲು ಬೆಂಕಿ ಆರಿಸ್ಬಿಡ್ತಾರೆ, ಹೆಂಡ ರಕ್ತ ಎಲ್ಲ ಸುರಿದು ಬಿಡ್ತಾರೆ ಹೋಗ್ಕೊಂಡು ಎಲ್ಲವೂ ಕೂಡ. ಇನ್ನು ಅಶುದ್ಧ ಪದಾರ್ಥಗಳನ್ನೆಲ್ಲ ತಂದು ಹಾಕ್ಬಿಡ್ತಾರೆ. ಕಲ್ಲು ಬಂಡೆ ಇವೆಲ್ಲ ಎಸಿತಾರೆ ಹೋಮ ಮಾಡೋರ ಮೇಲೆ. ಏನು ಹಿಂಸೆ ಕೊಡ್ತಾರೆ ಅಂತೀಯ? ಅದಕ್ಕೆ ನಿನ್ನ ಮಗ ರಾಮನನ್ನು ಕಳಿಸು. ದಶರಥ ನಡುಗಿ ಹೋದ. ನನ್ನ ಮಗ ಚಿಕ್ಕವ, ಕೋಮಲ ಶರೀರ, ರಾಮನನ್ನು ಕಳಿಸುವುದೇ? ಸ್ವಾಮಿ, ನಾನು ಬೇಕಾದರೂ ಬರ್ತೀನಿ, ಅವ್ರನ್ನ ಕಳಿಸಲ್ಲ ಅಂದ ದಶರಥ. ಆಗ ವಸಿಷ್ಠರು ಹೇಳ್ತಾರೆ, ವಿಶ್ವಾಮಿತ್ರನ ಕಥೆಯನ್ನು ಹೇಳಿದ್ನಲ್ಲ, ಸಾಮಾನ್ಯ ಅಂತ ತಿಳಿಬೇಡ, ಬಂದಿರೋ ವಿಶ್ವಾಮಿತ್ರ ಅಸಾಧ್ಯ, ಬಹಳ ಅಸಾಧ್ಯ. ಅವನು ಹಠವಾದಿ, ಅವ್ರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಕಳಿಸ್ಕೊಡೋ, ಕಳಿಸು ರಾಮನನ್ನು. ಸ್ವಾಮಿ, ರಾಮನನ್ನು ಲಕ್ಷ್ಮಣರನ್ನು ಹೇಗೆ ಕಳಿಸಿಕೊಂಡಿದ್ದ? ಕಳಿಸು, ಏನಾಗಲ್ಲ. ದಶರಥ ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗ್ರಪ್ಪ ಅಂತ ರಾಮ ಲಕ್ಷ್ಮಣರು ಹೊರಟರು. ಎಂಥ ದೀಕ್ಷೆ ತತ್ವ ಏನು ಹೇಳುತ್ತೆ? ಹುಟ್ಟಿರುವುದು ರಾಮದೇವರ ಅವತಾರ ಮಾಡೋದು, ರಾಮದೇವರ ಅವತಾರ ಮಾಡಿರೋದು ರಾಕ್ಷಸರನ್ನು ಸಂಹಾರ ಮಾಡಬೇಕು. ರಾಮದೇವರು ದೊಡ್ಡವರಾದ್ಮೇಲಲ್ಲ, ಎಷ್ಟೋ ತಿಂಗಳಾದ್ಮೇಲಲ್ಲ, ಅವ್ರು ತಗೊಂಡಿದ್ದು ಕೈಗೆ ದೀಕ್ಷೆ ಹುಡುಗನಿಂದಲೇ ತಗೊಂಡಿದ್ದಾರೆ. ಅದು ದೀಕ್ಷೆ ಇರಬೇಕು. ಹುಡುಗನಿಂದಲೇ ಅವರು ರಾಮದೇವರು ರಾಕ್ಷಸರನ್ನು ಕೊಲ್ಲಕ್ಕೆ ಶುರು ಮಾಡಿದರು. ಅದಕ್ಕೆ ಇವರನ್ನು ಕರೆಸಿಕೊಂಡಿದ್ದಾನೆ ಸ್ವಾಮಿ ವಿಶ್ವಾಮಿತ್ರರನ್ನು. ನೆಪ ಅಷ್ಟೇನೆ ಹೊರಟ ಭಗವಂತ. ರಾಮ ಲಕ್ಷ್ಮಣರು ಮುಂದೆ ಹೋಗ್ತಿದ್ದಾರೆ, ಅದರ ಮುಂದೆ ವಿಶ್ವಾಮಿತ್ರ ಹೋಗ್ತಿದ್ದಾನೆ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಹಿಂದೆ. ಏನು ಹೇಳ್ತಿದ್ರು? ವಿಜಯದಾಸ ಹೇಳ್ತಾರಲ್ಲ, ಭಕ್ತ ಜನ ಮುಂದೆ ನೀನವರ ಹಿಂದೆ. ಭಕ್ತ ಜನ ಮುಂದೆ ವಿಶ್ವಾಮಿತ್ರರು ಅವರ ಹಿಂದೆ ಹೋಗ್ತಾ ಇದ್ದಾನೆ ಸ್ವಾಮಿ. ಅಯೋಧ್ಯೆಯಿಂದ ಬಹಳ ದೂರದಲ್ಲಿದೆ ಕಾಡು, ಕಾಡಿನ ಮಧ್ಯದಲ್ಲಿ ಜಾಗ ಮಾಡಿಕೊಂಡಿದ್ದಾರೆ. ಇನ್ನೊಂದು ವಿಶೇಷ, ಅಲ್ಲಿ ತುಂಬ ದೊಡ್ಡ ಯಾಗ ಕೈಗೊಂಡಿದ್ದಾರೆ ವಿಶ್ವಾಮಿತ್ರರು. ಅನೇಕ ಋಷಿಗಳನ್ನು ಆಹ್ವಾನ ಮಾಡಿದ್ದಾರೆ. ಋಷಿಗಳನ್ನು ಅದರ ಉಪಸಂಹಾರ, ಕ್ಲೋಸಿಂಗ್ ಫಂಕ್ಷನ್. ಯಾರು ಆ ಕ್ಲೋಸಿಂಗ್ ಫಂಕ್ಷನ್ಗೆ ಬೇರೆ ಯಾರ್ಯಾರೋ ಬಂದಾಗಲ್ಲ, ಇವರು ಬರೀ VIP ಅಲ್ಲ, VVIP ಭಗವಂತ ಅವನೇ ಬರಬೇಕು ಆ ಸಮಾರಂಭಕ್ಕೆ. ಕಾರಣ ಅವನಿಗೆ ಸಮರ್ಪಣೆ ಮಾಡಬೇಕು, ಭಗವಂತನಿಗೆ ಸಮರ್ಪಣೆ ಮಾಡಬೇಕು ತಾವು. ಅದಕ್ಕಾಗಿ ರಾಮದೇವರನ್ನ ಕರೆದದ್ದು ವಿಶ್ವಾಮಿತ್ರರು. ಹೋಗಿ ನಿಂತುಕೊಂಡ ಸ್ವಾಮಿ. ಎಲ್ಲರ ಋಷಿಗಳು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಋಷಿಗಳಿಗೆ ವಂದಿಸುತ್ತಿದ್ದಾನೆ ರಾಮ. ತಕ್ಷಣವೇ ಮಂತ್ರ ಶುರುವಾಯಿತು. ದೊಡ್ಡ ಮಂತ್ರಗಳು, ದೊಡ್ಡದಾದ ಯಜ್ಞಕುಂಡ. ಮಂತ್ರದ ಜೊತೆಯಲ್ಲಿ ಹವಿಸ್ಸು ಕೊಡ್ತಾ ಇದ್ದಾರೆ, ತುಪ್ಪವನ್ನು ಹಾಕ್ತಾ ಇದ್ದಾರೆ. ಸೌಟಿನಲ್ಲಿ ತುಪ್ಪ
ಬೆಂಕಿ ಆವರಿಸಿಕೊಳ್ಳುತ್ತಿದೆ. ಎಣ್ಣೆ ಕುಸಿದ ಬೆಂಕಿ ತುಂಬ ಹೊಗೆ ಹೋಗ್ತಾ ಇದೆ ಮೇಲಕ್ಕೆ. ತುಪ್ಪದ ವಾಸನೆಯ ಹೊಗೆಯೇ ಒಂದರಿ, ತುಪ್ಪದ ವಾಸನೆ. ತುಪ್ಪ ಇಲ್ಲದೆ ಬರೀ ಸೌದೆಯಲ್ಲಿ ಮಾಡುವ ಅಗ್ನಿ ಇದೆಯಲ್ಲ, ಅದರ ವಾಸನೆಯೇ ಬೇರೆ. ತುಪ್ಪದ ವಾಸನೆಯ ಘಮ ಘಮ ಘಮರಿಸುವ ಅಗ್ನಿ ಪ್ರಜ್ವಲಿಸ್ತಾ ಇದೆ. ಆಗ ತಕ್ಷಣವೇ ಆಕಾಶದಲ್ಲಿ ಗುಡುಗಿದ ಶಬ್ದ ಕೇಳಿಸಿತು. ಗುಡುಗು, ಸಿಡಿಲು, ಏನಿವೆಲ್ಲ ಘೋರವಾದ ಶಬ್ದಗಳೆಲ್ಲ ಅಂದ್ಕೊಂಡು ಆಕಾಶದ ಕಡೆ ತಿರುಗಿ ನೋಡ್ತಾರೆ. ಬಂದಿದ್ದಾಳೆ ರಾಕ್ಷಸಿ, ದೊಡ್ಡ ರಾಕ್ಷಸಿ. ಅವಳೇ ತಾಟಕಿ ಬಂದಿದ್ದಾಳೆ. ತನ್ನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾಳೆ. ಮಾರೀಚ ಮತ್ತು ರಾಕ್ಷಸ. ಮಾರೀಚ, ಸುಬಾಹು ಇಬ್ಬರು ರಾಕ್ಷಸರು ಕರ್ಕೊಂಡು ಬಂದಿದ್ದಾಳೆ. ಅವರು ಮೇಲಿಂದ ಅನೇಕ ಪದಾರ್ಥಗಳು ಅಗ್ನಿ ಆರೋಗ್ಯ ಶಾಂತವಾಗಿ ಹೋಮ ನಡೆಯಬಂದು ಅಂತ ಸುರಿತಾ ಇದ್ದಾರೆ. ರಾಮದೇವರಿಂದ ಆಶ್ಚರ್ಯ, ಏನಿದು ನೋಡ್ತಾ ಇದ್ದಾನೆ. ಆಗ ವಿಶ್ವಾಮಿತ್ರರು ಹೇಳಿದರು, ರಾಮ, ಹೆಂಗಸು ಅಂತ ನೀನು ಸುಮ್ಮನಾಗಬೇಡ. ಅವರು ರಾಕ್ಷಸಿ. ಬಡಿ ಬಾಣವನ್ನ ರಾಮದೇವರು ಗುರಿಯಿಟ್ಟು ಬಾಣವನ್ನ ಹೊಡೆದು ತಾಟಕ್ಕೆ ಬಿದ್ದಳು ಕೆಳಕ್ಕೆ. ದೊಡ್ಡ ರಾಕ್ಷಸಿ. ಜೊತೆಯಲ್ಲಿ ಅವನ ಸುಬಾಹು ಎನ್ನುವ ರಾಕ್ಷಸನಿಗೂ ಏಟು ಬಿತ್ತು, ಹೊಡೆದ ರಾಮದೇವರು. ಆದರೆ ಮಾರೀಚನನ್ನ ಕೊಲ್ಲಲಿಲ್ಲ. ಕೊಲ್ಲಬಹುದಾಗಿತ್ತಲ್ಲ, ಯಾಕೆ ಕೊಲ್ಲಿಲ್ಲ ಮಾರೀಚನನ್ನ? ಸುಬಾಹು ಮತ್ತು ಮಾರೀಚ ತಾಟಕೆಯ ಮಕ್ಕಳು. ಈ ತಾಟಕೆ ಯಾರು? ಒಳ್ಳೆಯವಳೆ, ಯಕ್ಷನ ಮಗಳು. ಸುಖೇತು ಎಂಬ ಯಕ್ಷನ ಮಗಳು ಈ ತಾಟಕಿ. ಅಗಸ್ತ್ಯರನ್ನ ಅಣಕಿಸಿಕೊಂಡಿದ್ದಾಳೆ. ಅಗಸ್ತ್ಯರನ್ನು ಅವಳು ಏನು ತಾಟಕಿ, ಏನು ರಾಕ್ಷಸಿಯಾಗುವಂತ ಅಗಸ್ತ್ಯರು ಶಾಪವನ್ನು ಕೊಟ್ಟರು. ಅದಕ್ಕಾಗಿ ತಾಟಕಿ ಈ ಕಾರ್ಯವನ್ನು ಕೈಗೊಂಡಳು. ಎಲ್ಲರನ್ನೂ ಕೊಲ್ತಾ ಇದ್ದಾರೆ. ಆಗ ತಾಟಕಿ ಸಂಹರಣ. ಮೊಟ್ಟ ಮೊದಲು ಕೊಂದದ್ದು ತಾಟಕಿಯನ್ನು ರಾಮದೇವರು. ಕೃಷ್ಣ ಮೊಟ್ಟ ಮೊದಲು ಕೊಂದದ್ದು ಪೂತನಿಯನ್ನು. ತಾಟಕಿಯ ಸಂಹಾರ ಆಯಿತು. ಮಾರೀಚ ಉಳ್ಕೊಂಡ್ಬಿಟ್ಟನಲ್ಲ, ದೊಡ್ಡದಾದ ಬಾಣವೊಂದನ್ನು ಬಿಟ್ಟ. ವಾಯವ್ಯಾಸ್ತ್ರ, ಅದರ ಹೆಸರು ವಾಯವ್ಯಾಸ್ತ್ರ. ಅದು ಆ ಬಾಣ ಮಾರೀಚನನ್ನು ಓಡಿಸ್ಕೊಂಡು ಬಹಳ ದೂರಕ್ಕೆ ಹೋಯಿತು. ಹೋಗಿಬಿಟ್ಟು ಗೋಕರ್ಣದ ಸಮುದ್ರದಲ್ಲಿ ಬಿದ್ದು ಹೋದ ಮಾರೀಚ. ತಾಟಕಿ ಸಂಹರಣ ಆದಮೇಲೆ ತುಂಬ ಚೆನ್ನಾಗಿದೆ. ಯಾವುದು ಯಾಗ ಯಜ್ಞ ಚೆನ್ನಾಗಿ ನಡೀತಾ ಇದೆ. ಆ ದೇವತೆಗಳೆಲ್ಲ ಬಂದು ನಮ್ಮ ಕೈಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹವಿಸ್ಸನ್ನ, ಮಂತ್ರಗಳು, ದೊಡ್ಡದಾದ ವೇದಘೋಷ, ಹವಿಸ್ಸುಗಳನ್ನು ಕೊಡ್ತಾ ಇರೋದು. ಏನ್ರಿ ವಿಶ್ವಾಮಿತ್ರ ಯಾಗ ನಡೀತಾ ಇರೋದ್ರಲ್ಲಿ ಪೂರ್ಣಾಹುತಿ ಆಯಿತು. ಪರಮಾತ್ಮನೇ ಇದಾನಲ್ಲ, ಯಜ್ಞವೂ ಅವನೇ, ಕರ್ಮವೂ ಅವನೇ, ವಸ್ತುಗಳು ಅವನೇ, ಮಂತ್ರವೂ ಅವನೇ. ಯಜ್ಞೇನ ಯಜ್ಞಮಯಜಂದ್ರ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಆದ ಕಾರಣ ಸ್ವಾಮಿ ಯಜ್ಞವನ್ನು ಸ್ವೀಕಾರ ಮಾಡದ. ವಿಶ್ವಾಮಿತ್ರ ಮೊದಲಾದ ಋಷಿಗಳಿಗೆ ಅನುಗ್ರಹವನ್ನು ಮಾಡದ. ಅಷ್ಟು ಹೊತ್ತಿಗೆ ಮಂತ್ರಗಳು ಹೇಳ್ಕೊಡ್ಬೇಕಲ್ಲ. ಕೋಮಲವಾದ ಶರೀರ, ಇನ್ನು ಚಿಕ್ಕ ವಯಸ್ಸು, ಕಾಡಿನಲ್ಲಿ ನೆಲದ ಮೇಲೆ ಮಲಿಕೋತಾ ಇದ್ದಾರೆ ರಾಮಲಕ್ಷ್ಮಣರು. ನೆಲದ ಮೇಲೆ ಮಲಗೋದಿಲ್ಲ, ಸುಮ್ಮನೆ ಅದೇ ಮನೆ ನೆಲ ಅಲ್ಲ, ಕಾಡಿನ ನೆಲ, ಹೇಗೆ ಬೇಡ ಅದು. ಹಾಗೆ ಮಲಿಕೊಂಡಿದ್ದಾರೆ. ಬೆಳಗಿನಕ್ಕೆ ಎದ್ದ ರಾಮದೇವರು ಸ್ವಾಮಿ ವಿಶ್ವಾಮಿತ್ರರು ಮಂತ್ರವನ್ನೇ ಹೇಳ್ಕೊಡ್ತಾ ಇದ್ದಾರೆ. ಬಲ ಮತ್ತು ಅತಿ ಬಲ, ಆ ಎರಡು ಮಂತ್ರಗಳು. ಅದರಿಂದ ಹಸಿವಾಗಲ್ಲ, ಬಾಯಾರಿಕೆ ಆಗಲ್ಲ, ಆಯಾಸವಾಗಲ್ಲ, ಶತ್ರುಗಳನ್ನು ಕೊಲ್ಲಬಹುದು. ಅದು ಆ ಮಂತ್ರಗಳು. ರಾಮದೇವರು ಆ ಮಂತ್ರವನ್ನು ವಿಶ್ವಾಮಿತ್ರರಿಂದ ಪಡೆದರು. ಅರ್ಥ ಮಾಡ್ಕೊಳ್ತಾರೆ. ಅಲ್ಲ, ರಾಮದೇವರು ಸರ್ವಜ್ಞ ಸ್ವಾಮಿ, ಲೋಕಕ್ಕೆ ಸ್ವಾಮಿ. ಅವನು ವಿಶ್ವಾಮಿತ್ರರಿಂದ ಸ್ವೀಕರಿಸಬಹುದೇ? ವಿಶ್ವಾಮಿತ್ರ ಚಿಕ್ಕವರಾಗಿದ್ದಾರಲ್ಲ, ರಾಮದೇವ ದೊಡ್ಡವನು, ಸರ್ವೋತ್ತಮ ಅವನು.
ಹೇಗೆ ಬಂದಿದ್ರು? ರಾಮದೇವರು ಯೋಚನೆ ಮಾಡಿದ, ಈ ವಿಶ್ವಾಮಿತ್ರ ಮೊದಲು ರಾಜನಾಗಿದ್ದವ, ಆಮೇಲೆ ಋಷಿನಾದ, ಸಪ್ತ ಋಷಿಯಾಗಿದ್ದಾನೆ, ಬ್ರಹ್ಮ ಋಷಿಯಾಗಿದ್ದಾನೆ. ಅನೇಕ ನದಿ, ನದ, ಪರ್ವತ, ಬೆಟ್ಟ, ಗುಡ್ಡ, ಅರಣ್ಯ ಇದರಲ್ಲೆಲ್ಲ ವಾಸ ಮಾಡಿದ್ದಾನೆ. ಮಂತ್ರಗಳನ್ನು ಹೇಳಿಕೊಟ್ಟಿದ್ದಾನೆ. ಆ ಮಂತ್ರಗಳೆಲ್ಲ ಸಿದ್ಧಿಯಾಗಬೇಕಲ್ಲ. ನನ್ನ ಕಿವಿಯಲ್ಲಿ ಇವನು ಮಂತ್ರವನ್ನು ಹೇಳಿಬಿಟ್ಟರೆ ಅದು ವಿಶ್ವಾಮಿತ್ರನಿಗೆ ಸಿದ್ಧಿಯಾಗಲಿ ಎಂದುಕೊಂಡರು. ರಾಮದೇವರ ಚಿಕ್ಕ ಮಂತ್ರ ಯಾರು ಮೈಕಲ್ಲಿ ಹೇಳಲ್ಲ, ಹೇಳಬಾರದು. ಮಂತ್ರ ರಹಸ್ಯವಾಗಿರಬೇಕು, ಇನ್ನೊಬ್ಬರಿಗೆ ಕೇಳಿಸಬಾರ್ದು. ಹಾಗೆ ಹೇಳಬೇಕಂತೆ ಮಂತ್ರವನ್ನು ಮೈಕಲ್ಲಿ ಹೇಳಲೇಬಾರದು, ಯಾವತ್ತೂ ಇನ್ನೊಬ್ಬರಿಗೆ ಕೇಳಿಸಬಾರದು ಅಂತ. ರಾಮದೇವರ ಹತ್ತಿರ ಕಿವಿಯಲ್ಲಿ ವಿಶ್ವಾಮಿತ್ರನ ಮಂತ್ರವನ್ನು ಹೇಳಿದ್ದರಿಂದ ವಿಶ್ವಾಮಿತ್ರರು ಏನೇನು ಜಪ ಮಾಡ್ಕೊಂಡಿದ್ರೋ ಆ ಮಂತ್ರವೆಲ್ಲ ಸಿದ್ಧಿಯಾಯಿತು. ಮನೇಲಿ ಹೇಳ್ಕೊತಾ ಇರ್ತೀವಿ, ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆಳಗಿರೋ ವಿಜಯ ಕವಚ. ಅದೇನೇ ವಿಜಯರಾಯರ ಕಟ್ಟೆಯಲ್ಲಿ ಹೇಳ್ಕೊಟ್ಟಾಗ ಕೂತ್ಕೊಂಡು ಏನು ಆನಂದವಾಗಬೇಡ. ವಿಜಯರಾಯರ ಕಟ್ಟೆಯಲ್ಲಿ ರಾಘವೇಂದ್ರ ಗುರುಗಳ ಹಾಡು ಹೇಳ್ಕೊತಾ ಇರ್ತೀವಿ. ಮಂತ್ರಾಲಯದಲ್ಲಿ ಯಾವ ಜಾಗದಲ್ಲೇ ಆಗಲಿ ಮಂತ್ರಾಲಯದಲ್ಲಿ ಕುಳಿತುಕೊಂಡು ಹಾಡುಗಳನ್ನು ಹೇಳಿಕೊಂಡಾಗ ಆನಂದವೇ ಆನಂದ. ರಾಮದೇವರ ಅತ್ಯಂತ ಸಮೀಪದಲ್ಲಿ ಮಂತ್ರವನ್ನು ಹೇಳಿದ್ದರಿಂದ ಅದು ವಿಶ್ವಾಮಿತ್ರನಿಗೆ ಸಿದ್ಧಿಯಾಯಿತು. ರಾಮದೇವರಿಗೇನು ಆಗಬೇಕಾಗಿಲ್ಲ, ಅವನು ಸರ್ವಜ್ಞಾವ. ಒಬ್ಬ ಇದ್ದಾನೆ, ಅವನ ಮನೆಯಲ್ಲಿ ಹಸು ಇವರಿಗೆ, ಹಸುಗೇನೋ ಕಾಯಿಲೆ ಬಂದಿದೆ. ಡಾಕ್ಟ್ರ್ ಹತ್ರ ಹೋದ. ಡಾಕ್ಟ್ರ್ ಏನು ಮಾಡೋದು, ಇಷ್ಟು ಮಾತ್ರ ಸರಿ, ಇಷ್ಟು ಹಸುವಿಗೆ ನುಂಗಿಸುವುದು. ಹಸುವಿಗೆ ನುಂಗಿಸೋದು ಹೇಗೆ ಮಾತ್ರೇನಾ, ಅದನ್ನು ಡಾಕ್ಟ್ರೇ ಹೇಳಿಕೊಟ್ರು. ದೊಡ್ಡದಾದ ಊದುವ ಕೊಳವೆ ತಗೋ, ಒಲೆ ಊದ್ತೀವಲ್ಲ, ಊದುವ ಕೊಳವೆ ತಗೋ, ಆ ಕೊಳವೆಯ ಒಂದು ಮುಂದುಗಡೆ ಮಾತ್ರೆಗಳನ್ನ ಇಟ್ಟುಬಿಡು, ಅದನ್ನು ಹಸು ಬಾಯಿಗಳು ಇಡು, ಇನ್ನೊಂದು ತುದಿಯಿಂದ ನೀನು ಊದ್ಬಿಡು ಅಂತ ಹೇಳ್ಕೊಟ್ರು. ಹಾಗೆ ಮಾಡ್ದ ಅವನು ಪಾಪ. ಹಾಗೆ ಹಸುವಿನ ಬಾಯಿಗಳಿಗೆ ಇಟ್ಟು ಊದುವುದರೊಳಗಾಗಿ ಹಸುವೆ ಇವನ ಬಾಯಿ ಊದ್ಬಿಡು. ವಿಶ್ವಾಮಿತ್ರನಿಗೆ ಹೇಳ್ಕೊಟ್ಟಿದ್ದರಿಂದ ವಿಶ್ವಾಮಿತ್ರನಿಗೆ ಸಿದ್ಧಿ ಆಯ್ತೇ ಹೊರತು ರಾಮದೇವರಿಗೆ ಏನೂ ಆಗಬೇಕಾಗಿಲ್ಲ. ಆಗ ಮಂತ್ರಗಳ ಉಪದೇಶ ಆಯಿತು. ರಾಮದೇವರಿಗೆ ಗುರು ಬೇಕಲ್ಲ, ಗುರುವಿಗೆ ಒಂದು ಸ್ಥಾನ ಕೊಡಬೇಕು ಅಂತ ರಾಮದೇವರು ಮಂತ್ರವನ್ನು ಉಪದೇಶ ಪಡೆದಿದ್ದಾನೆ. ರಾಮ ಲಕ್ಷ್ಮಣರಿಗೆ ಮಂತ್ರೋಪದೇಶ ವಿಶ್ವಾಮಿತ್ರರಿಂದ. ಹಾಗೆ ಇರಬೇಕಾದ್ರೆ ಭೌಗೋಳಿಕ ಸನ್ನಿವೇಶಗಳನ್ನೆಲ್ಲ ಕೇಳ್ತಾ ಇದ್ದಾನೆ. ಗೊತ್ತೇ ಕೇಳ್ತೇವೆ ಭಗವಂತನಿಗೆ, ಇದ್ಯಾವ ಊರು, ಇದ್ಯಾವ ನದಿ, ಇದೆಲ್ಲಿ ಹೋಗುತ್ತೆ, ಈ ಪ್ರದೇಶ ಯಾವುದು. ವಿಶ್ವಾಮಿತ್ರರು ಎಲ್ಲ ವರ್ಣನೆಯನ್ನು ಕೊಡ್ತಿದ್ದಾರೆ. ಗಂಗಾ ನದಿ ಮೊದಲಾದ ನದಿಗಳು, ಅಲ್ಲಿರುವ ಅರಣ್ಯ ಎಲ್ಲ. ಅಷ್ಟು ಹೊತ್ತಿಗೆ ಸೀತಾ ಪರಿಣಯ ಮಾರ್ತಾಂ ಶ್ರುತ್ವ ವಿದೇಹ ನಗರ ಅಗಚ್ಚತ್. ವಿದೇಹ ನಗರಕ್ಕೆ ಹೋಗ್ತಾ ಇದ್ದಾನೆ ಸ್ವಾಮಿ. ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಸೀತಾ ಪರಿಣಯಕ್ಕೆ ಹೋಗ್ತಾ ಇದ್ದಾನೆ. ಜಾನಕಿ ದೇವಿಯ ವಿವಾಹ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ನಿರ್ಜನ ಪ್ರದೇಶ, ಒಬ್ಬರೂ ಇಲ್ಲ, ಪ್ರಶಾಂತವಾಗಿದೆ, ಮೌನವಾಗಿದೆ, ಅಷ್ಟು ಮೌನವಾಗಿದೆ. ಅಂತಹ ಜಾಗದಲ್ಲಿ ರಾಮ 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 ಶಬ್ದ ಬರ್ತಾ ಇದೆ. ಆಗ ರಾಮದೇವರು ಕೇಳ್ತಾರೆ, ಸ್ವಾಮಿ ಯಾರಿವರು, ನನ್ನ ಹೆಸರನ್ನೇ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಯಾರೇನು ಬೇಡ, ಇವರು ಎಲ್ಲಿ, ಯಾರು ಕಾಣಿಸ್ತಾನೆ ಇಲ್ವಲ್ಲ. ಆಗ ವಿಶ್ವಾಮಿತ್ರರು, ಬೇರೆ ಯಾರೂ ಅಲ್ಲಪ್ಪ ಕೂಗ್ತಾ ಇರೋರು, ಈ ಕಲ್ಲು ಬಂಡೆನೇ ನಿನ್ನ ಹೆಸರು ಕರೀತಾ ಇದೆ. ಕಲ್ಲು ಬಂಡೆ, ಕಲ್ಲು ಶಿಲೆ, ನನ್ನ ಹೆಸರನ್ನ ಯಾಕೆ ಕರಿಬೇಕು? ನೋಡು ರಾಮ, ಈ ಸಮೀಪದಲ್ಲಿ ಕಾಣ್ತಾ ಇದೆಯಲ್ಲ, ಅದೊಂದು ಆಶ್ರಮ. ಆ ಆಶ್ರಮ ಬಿದ್ದು ಹೋಗಿದೆ, ಜೀರ್ಣವಾಗಿದೆ ಆಶ್ರಮ. ಆದ ಕಾರಣ ಆಶ್ರಮದ ಹತ್ತಿರ ನೋಡಿ ಕಲ್ಲು ಬಂಡೆ ಇದೆಯಲ್ಲ, ಇದಪ್ಪ ನಿನ್ನ ಹೆಸರು ಕರೀತಿರೋದು. ಹಾಗಾದ್ರೆ ಯಾರೋ ಆಗಿರ್ಬೇಕಲ್ಲ ಸ್ವಾಮಿ, ಈ ಕಲ್ಲು ಬಂಡೆ ಯಾರು ಹಾಗಾದ್ರೆ? ರಾಮ, ಅದೊಂದು ಇತಿಹಾಸ. ಬ್ರಹ್ಮದೇವರು ಒಂದು ಸುಂದರವಾದ ಸ್ತ್ರೀಯನ್ನು ಸೃಷ್ಟಿಸಿದರು. ಅವಳೇ ಅಹಲ್ಯೆ, ತುಂಬ ರೂಪವತಿ. ಗೌತಮರು ಬ್ರಹ್ಮದೇವರು ಸೃಷ್ಟಿಸಿದರು, ಗೌತಮರಿಗೆ ಕೊಟ್ಟು ಮದುವೆಯಾಯಿತು. ಗೌತಮರ ಪಾತ್ರ ಹೇಳಿದ್ದಾರೆ. ಗೌತಮರು ಲಗ್ನವನ್ನು ಮಾಡಿಕೊಂಡರು. ಗೌತಮರು ಕೋಪವನ್ನು ಗೆದ್ದಿದ್ದರು. ಅಷ್ಟು ಸುಲಭ ಅಲ್ಲ ಕೋಪವನ್ನು ಗೆಲ್ಲೋದು. ಕೋಪನೇ ಮಾಡ್ಕೋತಾ ಇಲ್ಲ ಯಾವಾಗ ಕಾರಣಕ್ಕೂ, ಯಾವಾಗಲೂ ಕೂಡ.
ಕೋಪ ಯಾವಾಗ ಮಾಡ್ಕೋತಾ ಇಲ್ಲ ಪುಣ್ಯ ಜಾಸ್ತಿ ಆಗಿದೆ. ಭಗವಂತ ಇಟ್ಟಿದ್ದಾನೆ ಬ್ಯಾಲೆನ್ಸು. ಯಾವ ಜೀವಕ್ಕೆ ಎಷ್ಟು ಪುಣ್ಯ ಬೇಕೋ ಅಷ್ಟೇ ಪುಣ್ಯ, ಯಾವ ಜೀವಕ್ಕೆ ಎಷ್ಟು ಪಾಪ ಸೇರಬೇಕೋ ಅಷ್ಟೇ ಪಾಪ. ಪುಣ್ಯ ಪಾಪಗಳು ತುಂಬ ಪುಣ್ಯ ಬೇಕು ನನಗೆ, ಎಷ್ಟು ಬೇಕೋ ಅಷ್ಟೇ. ಒಂದು ಪಾತ್ರೆಗೆ ನೀರು ಎಷ್ಟು ಇಳಿಸುತ್ತೋ ಅಷ್ಟೇ ಇಳಿಸ್ಬೇಕು. ತುಂಬ ನೀರು ಹಾಕಿದ್ರೆ ಚೆಲ್ಲುತ್ತೆ. ಅವು ಹಾಗೆ ಇಲ್ಲೇನಾಯಿತು, ಗೌತಮರು ಕೋಪವನ್ನು ಗೆದ್ದಿದ್ದಾರೆ. ಪುಣ್ಯ ತುಂಬ ಆಗ್ಬಿಟ್ಟಿದೆ, ಕೋಪನೇ ಮಾಡ್ಕೋತಾ ಇಲ್ಲ. ಏನು ಮಾಡಬೇಕು ಅಂತ ದೇವತೆಗಳೆಲ್ಲ ಒಂದು ಸಭೆ ಮಾಡಿದ್ರು. ಗೌತಮನಿಗೆ ಕೋಪ ಬರುವಂತ ಮಾಡಬೇಕಲ್ಲ. ಕೋಪ ಬಂದಾಗ ಶಾಪ ಕೊಡೋದು ಅವರು, ಕೋಪ ಬಂದ್ಬಿಡ್ಲಿ ಅಂತ ಹೇಳಿ. ಆವಾಗ ಗೌತಮರ ಆಶ್ರಮಕ್ಕೆ ಯಾರು ಹೋಗೋದು? ಸರಿಯಾದ ವ್ಯಕ್ತಿಯನ್ನು ಕಳಿಸ್ಬೇಕಲ್ಲ, ಕೋಪ ಬರೋ ಪ್ರಸಂಗವೇ ಆಗಬೇಕಲ್ಲ ಅಲ್ಲಿ ಅಂದ್ಬಿಟ್ಟು ಇಂದ್ರದೇವರನ್ನು ಕಳಿಸಿಕೊಡ್ತಾರೆ. ಇಂದ್ರದೇವರು ಬಂದರು ಗೌತಮರ ಆಶ್ರಮಕ್ಕೆ. ಬಂದು ನೋಡ್ತಾರೆ, ಬೆಳಗಿನ ಜಾವ ಇನ್ನೂ ನಡುರಾತ್ರಿ ಕೋಳಿಯಂತೆ ಕೂಗಿದರು. ಸಮಯ 3 ಗಂಟೆ ಕೂಗುತ್ತೆ ಕೋಳಿಗಳು, ಕಾಡಿನಲ್ಲಾಗಲಿ ಊರಲ್ಲಾಗಲಿ 3 ಗಂಟೆ ಸ್ನಾನದ ಸಮಯ. ಸ್ನಾನವನ್ನು 2:30ಗೆ ಮೊದಲು ಮಾಡಬಾರ್ದು. ಯಾವುದು ದ್ವಾದಶಿ ಆಗಲಿ ಧನುರ್ಮಾಸ ಯಾವುದೇ ಆಗಲಿ 2:30 ನಂತರ ಮಾಡಬೇಕು ಸ್ನಾನವನ್ನು. 2 ಗಂಟೆ 30 ನಿಮಿಷ ಆದಮೇಲೆ ಬೆಳಗ್ಗೆ. ಇದು ಮುಂದೆ ಅವರು ರಾತ್ರಿ 1 ಗಂಟೆ ಕೋಳಿ ಕೂಗ್ಬಿಡ್ತಾರೆ. ಅಯ್ಯೋ ಬೆಳಕಾಗ್ಬಿಟ್ಟಿದೆ, ಹೊರಟೋದು ಗೌತಮರು ಸ್ನಾನಕ್ಕೆ. ಗೌತಮರು ನದಿಗೆ ಹೋದರು ಸ್ನಾನಕ್ಕಾಗಿ. ಕಾದಿದ್ದಾನೆ ಇಂದ್ರ. ಪ್ರವೇಶ ಮಾಡ್ದ ಗೌತಮರ ಆಶ್ರಮ. ಅಹಲ್ಯೆ ಒಬ್ಬಳೇ ಇದ್ದಾಳೆ. ಏನು ಸ್ಥಿತಿ ಆಗಬೇಡ. ಅಲ್ಲಿ ಗೌತಮರು ನೋಡ್ತಾರೆ, ಪೂರ್ವ ದಿಕ್ಕು ಕೆಂಪಾಗೇ ಇಲ್ಲ, ಅರುಣೋದಯವೇ ಆಗಿಲ್ಲ. ಅರುಣೋದಯದಲ್ಲಿ ಪೂರ್ವ ದಿಕ್ಕು ಆಕಾಶದಲ್ಲಿ ಕೆಂಪು ಬಣ್ಣವಾಗುತ್ತೆ, ಓಕಳಿ ಬಣ್ಣವಾಗುತ್ತೆ, ಆಮೇಲೆ ಚಿನ್ನದ ಬಣ್ಣ, ಆಮೇಲೆ ಸೂರ್ಯೋದಯ ಆಗ್ತದೆ. ಸೂರ್ಯ ಹುಟ್ಟಿದಾಗ ಒಳ್ಳೆ ಬಂಗಾರದ ತಟ್ಟೆ ಇದ್ದಾಗಿರ್ತಾನೆ. ಗಮನಿಸ್ಬೇಕು ನಾವು. ಮನೆ ಒಳಗಡೆ ಗೊತ್ತಾಗಲ್ಲ, ಹೋಗಬೇಕು ಮನೆ ಮೇಲಕ್ಕೆ, ಮನೆ ಹೊರಗಡೆ ಹೋಗ್ಬೇಕು ಕಾಣಿಸುತ್ತವ. ಆಮೇಲೆ ಸಮಯ ಆಗ್ತಾ ಆಗ್ತಾ ಆ ಚಿನ್ನದ ಬಣ್ಣ ಹೋಗಿ ಶುದ್ಧ ಬಿಳುಪು ಬಣ್ಣ ಶುರುವಾಗುತ್ತೆ, ಚಿಕ್ಕದು ಆಗುತ್ತ ಕಾಣಿಸುತ್ತೆ. ಗೌತಮರು ನೋಡಿದ್ರು, ಬಂದರು ಆಶ್ರಮಕ್ಕೆ. ಇಂದ್ರ ಇದಾನಲ್ಲಿ ತಲೆ ತಗ್ಗಿಸಿ ಓಡಿ ಹೋದ. ಎಲ್ಲ ಇಂದ್ರ, ನಿನಗೆ ಈ ದುರ್ಬುದ್ಧಿ ಬರಬೇಕೆ, ನನ್ನ ಆಶ್ರಮಕ್ಕೆ ನೀನು ಬರಬೇಕೆ ಅಂತ ಹೇಳಿ ಶಾಪವನ್ನು ಕೊಟ್ಟರು ಇಂದ್ರನಿಗೆ. ಮೈಯೆಲ್ಲ ಒಂದು ಅಂಗ ಆಗೋದು, ಮೈಯೆಲ್ಲ ಒಂದು ಶರೀರದ ಇಂದ್ರಿಯ ಅಂಗವಂತ ಆಯಿತು. ಇಲ್ಲಿ ಅಹಲ್ಯೆ ಅಳ್ತಾ ಇದ್ದಾಳೆ ಪಾಪ, ಏನೂ ಗೊತ್ತಿಲ್ಲ ಅವಳಿಗೆ. ಗೌತಮರ ವೇಷವೇ ಹಾಕೊಂಡು ಬಂದಿದ್ದಾನೆ. ಇಷ್ಟು ತಿಳಿಯದೆ ಹೋದಿಯಾ? ಅಯ್ಯೋ ಅವಿವೇಕಿ, ಸಾಕು, ನಾನು ಆಶ್ರಮ ಬಿಟ್ಟು ಹೋಗ್ತೇನೆ, ನೀನು ಕಲ್ಲಾಗು. ಕೆಲವು ಕನ್ನಡ ರಾಮಾಯಣಗಳು ಬರುತ್ತೆ, ಕಲ್ಲಿನಂತಾಗು ಅಂತ. ಕಲ್ಲಿನಂತೆ ಬೇರೆ, ಕಲ್ಲೇ ಆಗು, ಕಲ್ಲಾಗೋಯ್ತು. ಶಿಲಾ ತಪಸ್ವಿನಿ. ಸ್ವಾಮಿ, ನನಗೆ ಈ ಶಾಪ ಯಾವಾಗ ಹೋಗುತ್ತೆ ಕೇಳ್ತಾ ಇದ್ದಾರೆ. ರಾಮದೇವರು ಅರಣ್ಯಕ್ಕೆ ಬಂದಾಗ ಅವನ ಕಾಲು ಸ್ಪರ್ಶವಾದೊಡನೆ ನೀನು ಮೊದಲಂತೆ ಆಗ್ತಿ ಹೋಗು ಹೇಳುವುದು. ಆಗ ಅಹಲ್ಯೆ ಕಲ್ಲಾಗಿ, ಕಲ್ಲು ಬಂಡೆಯಾಗಿ, ಶಿಲೆಯಾಗಿ, ಆ ಶಿಲೆಯ ರೂಪದಲ್ಲಿಯೂ ತಪಸ್ವಿಯಾಗಿ, ಶಿಲಾ ತಪಸ್ವಿನಿಯಾಗಿ ರಾಮ 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 ಅಂತ ಕೂಗ್ತಾ ಇದ್ದಾರೆ. ಇದಪ್ಪ ಈ ಕಥೆ ಅಂತ ಹೇಳಿ ವಿಶ್ವಾಮಿತ್ರರು ರಾಮದೇವರಿಗೆ ಅಹಲ್ಯೆಯ ವೃತ್ತಾಂತವನ್ನು ಹೇಳಿದಾಗ, ರಾಮ, ಯಾಕೆ ಹಿಂದೂ ಮುಂದೆ ನೋಡ್ತಾ ಇದೆಯಾ? ನಿನ್ನ ಕಾಲನ್ನು ಆ ಬಂಡೆ ಮೇಲೆ ಇಡು, ಸ್ಪರ್ಶ ಆಗಲಿ, ಅಹಲ್ಯೆ ಒಳ್ಳೆಯದಾಗಲಿ ಅಂದಾಗ ರಾಮದೇವರು ಪಾದವನ್ನು ಸ್ಪರ್ಶಿಸಿದರು ಆ ಕಲ್ಲಿಗೆ. ಆ ಕಲ್ಲು ಇದ್ದಕ್ಕಿದ್ದಂತೆ ಒಬ್ಬ ಹೆಣ್ಣು ಮಗಳಾಗಿ ಎದ್ದು ರಾಮದೇವರಿಗೆ ನಮಸ್ಕರಿಸಿದರು. ಅವಳೇ ಅಹಲ್ಯೆ. ಆ ಸಮಯಕ್ಕೆ ಸರಿಯಾಗಿ ಗೌತಮರು ಅಲ್ಲಿಗೆ ಬಂದರು. ಗೌತಮರು ಮತ್ತು ಅಹಲ್ಯೆಯ ಸಂಸಾರ ಒಂದಾಯಿತು. ಇದೇ ಭಗವಂತನ ಮಹಿಮೆ ಅನ್ನೋದು. ತಾನು ಲಗ್ನವಾಗುವುದಕ್ಕೆ ಹೋಗ್ತಾ ಇದ್ದಾನೆ, ಇನ್ನೊಂದು ಕುಟುಂಬ ಕೆಟ್ಟು ಹೋಗಿದೆ, ಅದನ್ನು ಒಂದು ಮಾಡ್ದ, ವಿಚ್ಛೇದನ ಆಗಿಬಿಟ್ಟಿದೆ. ವಿಚ್ಛೇದನ ಆಗಿರುವ ಈ ಕುಟುಂಬವನ್ನು ರಾಮದೇವರು ಒಂದು ಮಾಡ್ದ. ಅವರೂ ಕೂಡ ಬಂದರು, ಅಹಲ್ಯೆ ಮತ್ತು ಗೌತಮರು ಕೂಡ. ಅವರ ಮಗ ಇದನ್ನೊಬ್ಬ ಶತಾನಂದ ಋಷಿ. ಆ ಶತಾನಂದ ಋಷಿಯೇ ಜನಕರಾಜನ ಕುಲಪುರೋಹಿತ, ರಾಜಪುರೋಹಿತ, ರಾಜಗುರು ಶತಾನಂದ. ಜನಕರಾಜನಿಗೆ ಅವರೇ ಶ್ರೀನಿವಾಸ ಕಲ್ಯಾಣ ಹೇಳೋದು.
ಆಗ ಜನಕ ತುಂಬ ಚಿಂತೆ ಇರಿದ, ಮಗಳ ಮದುವೆ ಆಗಬೇಕು. ತನ್ನ ಮಗಳು ಜಾನಕಿ, ತನ್ನ ತಮ್ಮನ ಮಕ್ಕಳು 3 ಜನ, ಊರ್ಮಿಳ, ಶ್ರುತಕೀರ್ತಿ, ಮಾಳವಿ, 4 ಜನ ಹೆಣ್ಣು ಮಕ್ಕಳಿಗೆ ಏಕಕಾಲದಲ್ಲಿ ಮದುವೆ ಆಗಬೇಕು ಒಂದೇ ಸಲ. 4 ಜನ ಹೆಣ್ಣು ಮಕ್ಕಳು ಬೇರೆ ಬೇರೆ ಊರಲ್ಲಿ ಇರ್ಕೊಡುದು, ಬೇರೆ ಮನೆಯಲ್ಲೂ ಇರ್ಕೊಡುದು, ಒಂದೇ ಮನೆಯಲ್ಲಿ ಸೊಸೆಯರಾಗಿ ಇರಬೇಕು. ಒಂದೇ ದಶರಥನ ಜನಕರಾಜನ ಒಂದು ಅಪೇಕ್ಷೆ. ಅದಕ್ಕಾಗಿ ಏನು ಮಾಡಲಿ ಸ್ವಾಮಿ, ಹೆಣ್ಮಕ್ಳು ಲಗ್ನ ಆಗಬೇಕಲ್ಲ ಅಂತ ಈ ಗೌತಮ ಅಹಲ್ಯೆಯರ ಮಗ ಇದಾರಲ್ಲ ಶತಾನಂದರು ಕೇಳಿದಾಗ ಶತಾನಂದರು ಹೇಳ್ತಾರೆ, ಜನಕರಾಜ ಶ್ರೀನಿವಾಸ ಕಲ್ಯಾಣ ಕಥಾ ಕೇಳ್ಬಿಡು, ನಿನ್ನ ಹೆಣ್ಮಕ್ಳು ಮದುವೆ ಆಗುತ್ತೆ. ಅಲ್ಲಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ಶ್ರೀನಿವಾಸ ಕಲ್ಯಾಣ ಕೇಳಬೇಕು. ಇವತ್ತೇ ಗಂಡು ಮಕ್ಕಳು ಮದುವೆ ಆದರೂ ಕೇಳಲೇಬೇಕು. ಗಂಡು ಮಕ್ಕಳು ಮದುವೆ ಆದರೆ ಸಾಕು ಅನ್ನೋದಾಗ್ತಿದೆ ಇವಾಗ. ಹಾಗೆ ಶ್ರೀನಿವಾಸ ಕಲ್ಯಾಣ ಕಥಾ ನಡೆದಿದೆ. ಯಾವಾಗ? ರಾಮದೇವರ ಮದುವೆಗಿಂತ ಮುಂಚೆನೇ ಆಗಿದೆ ಶ್ರೀನಿವಾಸ ದೇವರ ಪದ್ಮಾವತಿ ಲಗ್ನ. ನೋಡಿದ್ರೆ ಹೇಗಿದೆ. ಅದೇ ಶ್ರೀನಿವಾಸ ದೇವರು ಹೇಳ್ಕೊತಾ ಇದ್ದಾನೆ ರಾಮಾಯಣದಲ್ಲಿ, ರಾವಣನ ವಧೆ ಆದಮೇಲೆ ಅಶೋಕವನದಿಂದ 2 ಸೀತೆಯರು ಬಂದರು. ಒಬ್ಬಳು ನಿಜವಾದ ಸೀತೆ, ನನ್ನ ಬಳಿ ಕುಳಿತಳು. ಇನ್ನೊಬ್ಬಳು ಅಶೋಕವನದಲ್ಲಿದ್ದು ಕಷ್ಟಪಟ್ಟವಳು, ಅವಳಿಂದ ಲಗ್ನ ಆಗಬೇಕಾಗಿತ್ತು. ಹೇ ಸೀತಾ, ನೀನು ಲಕ್ಷ್ಮಿಯಾಗಿ ಇದೆಯಲ್ಲ ಆವಾಗ, ಹೇ ಲಕ್ಷ್ಮಿ ಸೀತಾ ರೂಪದಲ್ಲಿ ಇದೆಯಲ್ಲ ಆವಾಗ, ನೀನೇನಂದೆ? ಸ್ವಾಮಿ ಇವಳನ್ನು ಲಗ್ನವಾಗಿ ಎಂದೆ. ನಾನೇನಂದೆ ಅವಾಗ? ಈ ರೂಪದಲ್ಲಿ ನಾನು ಆಗಲ್ಲ, ಮುಂದೆ ಶ್ರೀನಿವಾಸನಾಗಿ ನಾನು ಬರ್ತೇನೆ, ಆಗ ನಾನು ವಿವಾಹವಾಗ್ತೇನೆ. ಇವಳು ವೇದವತಿಯಾಗಿ ಜನ್ಮವನ್ನು ಕಳೆದುಕೊಳ್ಳಲಿ ಅಂತ ಹೇಳಿದ್ದೆ ನಾನು. ಈಗ ನೋಡು, ಆ ಪದ್ಮಾವತಿಯನ್ನು ಲಗ್ನ ಆಗುವ ಕಾಲ ಬಂದಿದೆ ಎಂದ ಸ್ವಾಮಿ. ಯಾವಾಗ ಹೇಳ್ತಾ ಇದ್ದಾನೆ? ಶ್ರೀನಿವಾಸ ಕಲ್ಯಾಣದಲ್ಲಿ ರಾಮಾಯಣದ ಉಲ್ಲೇಖ ಬಂದಿದೆ. ಇಲ್ಲಿ ರಾಮದೇವರ ಲಗ್ನವೇ ಆಗಿಲ್ಲ, ಶ್ರೀನಿವಾಸ ಕಲ್ಯಾಣ ಬಂದಿದೆ. ಬರಬೇಕು ತಪ್ಪಂತಲ್ಲ ಸಮಸ್ಯೆ. ಶ್ರೀನಿವಾಸ ಕಲ್ಯಾಣ ಮೊದಲಾಯಿತೆ, ರಾಮದೇವರ ಲಗ್ನ ಮೊದಲಾಯಿತೆ. ಯಾವಾಗ ಮೊದಲಾದದ್ದು? ಯೋಚನೆ ಮಾಡ್ತಾ ಇರಿ. ಹೋಮ್ವರ್ಕ್ ಪ್ರಶ್ನೆ. ಯಾವಾಗ ಯೋಚನೆ ಮಾಡ್ತಾರೆ? ಯಾವಾಗ ಆಯ್ತು ಲಗ್ನ ಆದ್ದು ಯಾವಾಗ? ರಾಮಾಯಣದಲ್ಲಿ ಅವನೇ ಹೇಳ್ತಾ ಇದ್ದಾನೆ, ರಾಮ ಮುಂದೆ ಶ್ರೀನಿವಾಸ ವಿವಾಹವಾಗ್ತೀನಿ. ಇಲ್ಲಿ ಹೇಳ್ತಾ ಇದ್ದಾನೆ ತಾನೇ ಆಗ್ತಾರೆ. ಅಲ್ಲಿಗೆ ಶತಾನಂದರು ಶ್ರೀನಿವಾಸ ಕಲ್ಯಾಣ ಕಥಾವನ್ನ ಹೇಳಿದ್ರು. ಕೇಳಿದ ಜನಕ, ಲಗ್ನ ಆಗೋ ಸಮಯ ಬಂತು. ವಿಶ್ವಾಮಿತ್ರರು ಕರ್ಕೊಂಡು ಬಂದರು ರಾಮದೇವರನ್ನ. ಜನಕರಾಜನ ಹಿಂದಿನ ತಾತಂದರು ಯಾರೋ ಹಿರಿಯರು, ಎಷ್ಟು ದೊಡ್ಡ ಬಲಿಷ್ಠರವರು. ಅವರು ರುದ್ರದೇವರೊಡನೆ ಯುದ್ಧ ಮಾಡಿದ್ದಾರೆ. ಅವರು ಜನಕರಾಜನ ಪೂರ್ವಿಕರು. ರುದ್ರದೇವರು ಆ ಯುದ್ಧಕ್ಕೆ ಮೆಚ್ಚಿ ಒಂದು ಧನಸ್ಸನ್ನೇ ಕೊಟ್ಟರು. ಯಾರಿಗೆ? ಜನಕರಾಜನ ಪೂರ್ವಿಕರಿಗೆ. ಹಿಡ್ಕೊಳ್ಳಿ, ಇಲ್ಲಿ ಯುದ್ಧ ಮಾಡಿ. ಏನ ಬಿಲ್ಲನ್ನು ಹಿಡ್ಕೊಳ್ಳೋದು ಶಿವಧನಸ್ಸು, ಅತಿ ದೊಡ್ಡದಾದ ಬಾಣ ಧನಸ್ಸು. ಅದೇನು ಯಾರು ತೆಗೆದಕ್ಕೆ ಆಗ್ತಾ ಇರಲಿಲ್ಲ. ತಳ್ಳೋ ಗಾಳಿ, ಜನಕರಾಜನ ಕಾಲಕ್ಕೆ ಯಾರು ಎತ್ತಕ್ಕೂ ಆಗ್ತಿರಲಿಲ್ಲ. ಒಂದು 100-500 ಸೈನಿಕರು ತಳ್ಳುವ ಗಾಡಿ ಮೇಲೆ ತಗೊಂಡ್ಬರೋರು ಆ ಧನಸ್ನ ಆಯುಧ ಪೂಜೆ ದಿನ. ಜನಕರಾಜ ಅದಕ್ಕೆ ಆಯುಧ ಪೂಜೆ ಮಾಡಿಬಿಟ್ರೆ ತಿರ್ಗಿ ಅದನ್ನು ಮ್ಯೂಸಿಯಂಗೆ ತಳ್ಳಿಬಿಡೋರು. ಅಲ್ಲೇ ಇರೋ ಯಾವಾಗಲೂ ಅದು. ಇದು ರುದ್ರದೇವರ ಧನಸ್ಸು. ಅದಕ್ಕೆ ಏನಾಗಿದೆ, ಯಾವಾಗಲೂ ಹಗ್ಗ ಕಟ್ಟಬೇಕಾದ್ರೆ ಕಿತ್ತು ಹೋಗಿದೆ. ಹಗ್ಗ ಕಟ್ಟಬೇಕಾದ್ರೆ ಆ ಬಿಲ್ಲು ಸ್ವಲ್ಪ ಬಗ್ಬೇಕು, ಬಿಗಿಯಾಗಿ ಕಟ್ಟಬೇಕಲ್ಲ. ಹೇಳ್ತಾ ಇದ್ದಾರೆ ಜನಕರಾಜ, ಈ ಬಿಲ್ಲಿಗೆ ಯಾರು ಹಗ್ಗವನ್ನು ಕಟ್ಟುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ. ಬರ್ತಾ ಇದ್ದಾನೆ ರಾಮದೇವರು. ಮಿಥಿಲಾಪುರದಲ್ಲಿ ನಗರದಲ್ಲಿ ಜನ ನೋಡ್ತಿದ್ದಾರೆ, ಇನ್ನೆಷ್ಟು ಚೆನ್ನಾಗಿದ್ದಾನೆ, ನಮ್ಮ ಸೀತೆಗೆ ತಕ್ಕವರ, ನಮ್ಮ ಸೀತಾದೇವಿ ಇವರನ್ನು ವರಿಸಿ ಬಿಟ್ಟರೆ ಸಾಕಲ್ಲ. ಸ್ವಯಂವರದಲ್ಲಿ ಎಷ್ಟು ಲಕ್ಷಣ ಇದ್ದಾನೆ. ಪಕ್ಕದಲ್ಲಿ ಇನ್ನೊಬ್ಬಿದ್ದಾನೆ, ಅವನು ಸ್ವಲ್ಪ ಕೆಂಪಿದ್ದಾನೆ, ಅವನು ಕೂಡ ಚೆನ್ನಾಗಿದ್ದಾನೆ, ಲಕ್ಷ್ಮಣ ಅವನು. ಎಲ್ಲ ಅಂದ್ಕೋತಾ ಇದ್ದಾರೆ. ರಾಮದೇವರು ಬಂದ ಅನೇಕ ಜನ ಪ್ರಯತ್ನ ಪಟ್ಟರು. ಆ ಬಿಲ್ಲನ್ನು ತಂದರು ಗಾಡಿಯಲ್ಲಿ. ಆ ಬಿಲ್ಲನ್ನು ಎಡಗೈನಲ್ಲಿ ಬಿಲ್ಲನ್ನು ಹಿಡ್ಕೊಂಡು ಹಗ್ಗವನ್ನು ಎಳೆದು ಇನ್ನೊಂದು ತುದಿಗೆ ಕಟ್ಟಬೇಕು. ಯಾರಿಗೆ ಕಟ್ಟೋದನ್ನು? ಆಗ ರಾಮದೇವರ ಸರದಿ ಬಂತು. ವಿಶ್ವಾಮಿತ್ರರನ್ನು ನೋಡಿದ, ಹೋಗು ರಾಮ ಕಟ್ಟು.
ರಾಮದೇವರು ಹೋಗಿ ನಿಂತುಕೊಂಡು ಬಿಲ್ಲಿನ ಬಳಿಯಲ್ಲಿ ಎಡಗೈಯಲ್ಲಿ ಹೇಳ್ಕೊಂಡ್ರು, ಬಿಲ್ಲನ್ನು ಎತ್ತಬೇಕು, ಎಳಿಬೇಕು ಹಗ್ಗವನ್ನು. ಎಡಗೈಯಲ್ಲಿ ಹಿಡಿದು ಎತ್ತಿದರೋ ಇಲ್ವೋ ಜನ ಒಗೇ ಅಂದುಬಿಟ್ಟು ಎತ್ತಕ್ಕೆ ಆಗ್ತಿರಲಿಲ್ಲ. ಸಾಮಾನ್ಯ ಚಿಕ್ಕ ಧನಸ್ಸಲ್ಲ, ಅದು ದೊಡ್ಡದು. ಇನ್ನೊಂದು ಕೈಯಿಂದ ಹಗ್ಗವನ್ನು ಹಿಡಿದು ಇನ್ನೊಂದು ತುದಿಗೆ ಕಟ್ಟಕ್ಕೆ ಹೋದಾಗ ಶಿವಧನಸ್ಸೇ ಮುರಿದೋಗ್ಬಿಡ್ಬೇಕೆ, ರುದ್ರದೇವರ ಧನಸ್ಸು. ರಾಮ ಇನ್ನು ಬಾಲಕ, ಚಿಕ್ಕವ, ಮದುವೆ ವಯಸ್ಸು, ಅಷ್ಟು ದೊಡ್ಡ ಧನಸ್ಸು ಮುರಿದು ಹೋಗ್ಬೇಕಾದ್ರೆ ಅಂದರೆ ರುದ್ರದೇವರಿಗಿಂತಲೂ ಪರಮಾತ್ಮ ಅಧಿಕ ಎನ್ನುವುದು ಇಲ್ಲಿ ಗಮಕವಾಗಿದೆ, ಇಲ್ಲಿ ತೋರಿಸ್ತಾ ಇದೆ. ಆಗ ಸೀತಾದೇವಿಯರು ಬಂದು ಪುಟ್ಟದಾಗಿರುವ ತಾವರೆ ಹೂವು, ಚಿನ್ನದ ತಾವರೆ ಹೂವು, ಅದನ್ನು ಶ್ರೀಗಂಧದಲ್ಲಿ ಅದ್ದಿದ್ದಾರೆ, ಅದೊಂದು ಮಾಲೆ ಮಾಡಿದ್ದಾರೆ, ಹಾರ. ಅಂತಹ ಶ್ರೀಗಂಧದ ತಾವರೆ ಹೂವಿನ ಹಾರವನ್ನು, ಚಿನ್ನದ ಹೂವು, ಅದನ್ನು ತಂದು ರಾಮದೇವರ ಕೊರಳಲ್ಲಿ ಹಾಕಿದ್ರು. ಸಂತೋಷವಾಯಿತು ಜನಕರಾಜನಿಗೆ. ಜಾನಕಿಯ ವಿವಾಹ ಯಾರನ್ನು ಒಲ್ಲಳು, ಸ್ವಾಮಿನೇ ಮದುವೆಯಾದ, ಸೀತಾ ಸ್ವಯಂವರ. ಆಮೇಲೆ ಸ್ವಯಂವರ ಆದಮೇಲೆ ವಿವಾಹ. ಮದುವೆಗಳಲ್ಲಿ 8 ವಿಧದ ಮದುವೆ ಇದೆ. ಅದನ್ನು ಶಕುಂತಲೆ ದುಷ್ಯಂತನನ್ನು ಚೆನ್ನಾಗಿ ವಾದ ಮಾಡ್ತಾಳೆ. 8 ಬಗೆಯ ವಿವಾಹ. ಸ್ವಯಂವರ, ವಧುವನ್ನು ಮದುವೆ ಆಗಬೇಕಾದ್ರೆ ಒಂದು ಪಂಥವನ್ನು ಗೆಲ್ಲುವುದು ಸ್ವಯಂವರ. ವಧುವನ್ನು ಕದ್ದುಕೊಂಡು ಬಂದು ವರ ಮದುವೆಯಾಗುವುದು ರಾಕ್ಷಸ ವಿಧಿಯ ವಿವಾಹ. ರುಕ್ಮಿಣಿ ಸ್ವಯಂವರ ರಾಕ್ಷಸ ವಿಧಿಯ ವಿವಾಹ. ವೇದ ಮಂತ್ರಗಳಿಂದ ಉಚ್ಚಾರವಾಗಿ ಗುರು ಹಿರಿಯರನ್ನು ವಂದಿಸಿ ಅವರ ಸಮಕ್ಷಮದಲ್ಲಿ ಮದುವೆಯಾಗುವುದು ವೇದೋಕ್ತ ವಿವಾಹ. ತನ್ನ ಕಡೆಯವರಿಗೆ ಯಾರಿಗೂ ಹೇಳಿದರೆ ಎಲ್ಲೋ ಅನಿರೀಕ್ಷಿತವಾಗಿ ದೊರೆತಳು, ಸಿಕ್ಕಿದಳು, ಒಪ್ಪಿದಳು, ವಿವಾಹವಾದರೆ ಅದು ಗಾಂಧರ್ವ ವಿವಾಹ. ದುಷ್ಯಂತ ಶಕುಂತಲೆ. ಇನ್ನು 4 ಬಗೆಯ ವಿವಾಹಗಳಿದೆ, 8 ಬಗೆಯ ವಿವಾಹ. ಇದು ಸ್ವಯಂವರ. ಸ್ವಯಂವರ ಆದಮೇಲೆ ಮಂತ್ರಪೂರಿತವಾದಂತಹ ವಿವಾಹ. ಅರ್ಜುನ ದ್ರೌಪದಿಯವರಿಗೂ ಹಾಗೇನೆ ಆಯಿತು, ಇಲ್ಲಿಯೂ ಹಾಗೆ. ಆಗ ವಿವಾಹ ಆಗ್ತಾ ಇರಬೇಕಾದ್ರೆ ನೋಡ್ತಾರೆ ಜನಕ, ಇನ್ನು 3 ಜನ ಹೆಣ್ಣು ಮಕ್ಕಳಿದ್ದಾರಲ್ಲ, ಆಗಬೇಕಲ್ಲ ಲಗ್ನ, ಅದೇ ಸಮಯಕ್ಕೆ ಸರಿಯಾಗಿ ಏನು ಮಾಡೋದು, ಯಾರು ಇವರೆಲ್ಲ ಕೇಳಿದ, ಯಾರು ರಾಜಕುಮಾರ ಅಂತ ಕೇಳಿದ ವಿಶ್ವಾಮಿತ್ರರು. ಅವರು ಹೇಳಿದರು, ಅಯೋಧ್ಯೆಯ ಅರಸು ದಶರಥ, ಅವನ ಹಿರಿಯ ಮಗ ಇವನೇ ರಾಮ. ಇವನಿಗೆ 3 ಜನ ತಮ್ಮಂದಿರಿದ್ದಾರೆ, ಲಕ್ಷ್ಮಣ, ಭರತ, ಶತ್ರುಘ್ನ. ಜನಕನಿಗೆ ಹೊಳೆಯಿತು, ಇನ್ನು 3 ಜನ ತಮ್ಮಂದರು. ನನ್ನ ಮಾತಿನ ಪ್ರಕಾರ ಇನ್ನು 3 ಜನ ಕನ್ಯೆಯರನ್ನ ಯಾಕೆ ಕೊಟ್ಬಿಡ್ಬಾರ್ದು? ದಶರಥನನ್ನು ಕರೆಸಿಕೊಂಡ. ದಶರಥನಿಗಾದ ಆನಂದ ಅಷ್ಟಿಷ್ಟಲ್ಲ, ಮಗನ ಮದುವೆನೇ ಆಗೋಗಿದೆಯಲ್ಲ. ಬಂದ ಮಿಥಿಲಾಪುರಕ್ಕೆ, ನಗರಕ್ಕೆ. ಜನಕ ಹೇಳಿದ, ನಿನ್ನ ಮಗನಿಗೆ ಸೀತಾವನ್ನು ಕೊಟ್ಟು ಲಗ್ನ ಆಗ್ತಾ ಇದೆ. ಇನ್ನು ಉಳಿದ 3 ಜನ ಹೆಣ್ಣು ಮಕ್ಕಳಿದ್ದಾರೆ, ನಿನಗೂ ಇನ್ನು 3 ಜನ ಮಕ್ಕಳು ಗಂಡು ಮಕ್ಕಳಿದ್ದಾರೆ, ಯಾಕೆ ಅವರಿಗೆ ವಿವಾಹ ಆಗಬಾರ್ದು ಅಂತ ಇನ್ನೂ ಸಂತೋಷಪಟ್ಟ. ಒಂದು ಮದುವೆಯ ಜೊತೆಗೆ 4 ವಿವಾಹಗಳು. ರಾಮದೇವರಿಗೆ, ಸೀತಾದೇವಿಗೆ, ಲಕ್ಷ್ಮಣನಿಗೆ ಊರ್ಮಿಳಾಗೆ, ಭರತನಿಗೆ ಮಾಳವಿಗೆ, ಶತ್ರುಘ್ನಿಗೆ ಶ್ರುತಕೀರ್ತಿ. 4 ಜನ ಹೆಣ್ಣು ಮಕ್ಕಳು, 4 ವಿವಾಹ ಮಂಟಪ, 4 ಜನ ವಿದ್ಯುಕ್ತವಾಗಿ ಮಂತ್ರವನ್ನು ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರು ಇಲ್ಲದೇ ಇದ್ದಾರಲ್ಲ, ಮಂಗಳಾಷ್ಟಕ, ರಾಮದೇವರ ಮಂಗಳಾಷ್ಟಕ ಆಗಬೇಕು, ರಚನೆ ಮಾಡೋದು. ಲಕ್ಷ್ಮೀಶೋ ಭುವನತ್ರಯೇ ನಿವಸತೋ ದೇವಾನ್ ಮನುಷ್ಯೋರಗ ಸಂಸ್ಥಾತು ಕರುಣಾ ನಿಧಿ ಕರುಣಯ ಮಾತಾಂತಂ ಕ್ಷೇಯವು ಕೌಸಲ್ಯ ನಿಜ ಗರ್ಭ ಸಂಭವತೆ ಜನ್ಮನ್ಯ ಸಾಧಾರಣೆ ಜಾತ ಶ್ರೀ ರಘುನಾಯಕಸ್ಯ ಜನನಂ ದೇಯಾದಿದಂ ಮಂಗಳಂ. ಇದು ರಾಮದೇವರ ಮಂಗಳಾಷ್ಟಕ. ರಾಮದೇವರದೇ ಬೇರೆ ಇದೆ. ವ್ಯಾಸರಾಜರು ಕೃಷ್ಣನಿಗೆ ಒಂದು ಮಂಗಳಾಷ್ಟಕ ಮಾಡಿದ್ದಾರೆ, ವಾದರಾಜರು ಶ್ರೀನಿವಾಸ ದೇವರಿಗೆ ಒಂದು ಮಂಗಳಾಷ್ಟಕ ಮಾಡಿದ್ದಾರೆ. ಎಲ್ರಿಗೂ ಸೇರಿರೋದು ಒಂದು ಜನರಲ್ ಮಂಗಳಾಷ್ಟಕ ಇದೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲವು ಸೂರದ್ಧ ಉತ್ಮಾನತಃ. ಅದನ್ನು ಯಾರು ರಚನೆ ಮಾಡೋದು? ಪರಿವಾರ ಮಠದ ರಾಜರಾಜೇಶ್ವರ ತೀರ್ಥರು. ಇವನು 700-800 ವರ್ಷಗಳ ಹಿಂದೆ ಆ ಸ್ವಾಮಿಗಳು ಇದನ್ನು ಮಾಡಿಕೊಟ್ರು. ಈ ಮಂಗಳಾಷ್ಟಕವನ್ನು ರಾಜರಾಜೇಶ್ವರ ತೀರ್ಥರು ರಚನೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಬರೀ ಮಾಧ್ವರಷ್ಟೇ ಅಲ್ಲ, ಸಕಲ ಸ್ಮಾರ್ತರು, ಅಯ್ಯಂಗಾರರು, ಅಯ್ಯರ್ಗಳು ಸಕಲರೂ ಕೂಡ
ಈ ಮಂಗಳಾಷ್ಟಕವನ್ನು ಹೇಳೇ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ. ಪ್ರತಿನಿತ್ಯ ಬೆಳಗ್ಗೆ ಒಂದು ಹೇಳ್ಕೋಬೇಕು ಮಂಗಳಾಷ್ಟಕವನ್ನು. ಎಲ್ಲ ನದಿಗಳು, ಎಲ್ಲ ಋಷಿಗಳು, ಎಲ್ಲ ರಾಜರುಗಳು, ಎಲ್ಲ ಪರ್ವತಗಳು, ಇವರುಗಳ ಹೆಸರುಗಳೆಲ್ಲ ಅದರಲ್ಲಿ ಬರ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದು ಅವರನ್ನು ಸ್ಮರಣೆಗೆ ತಂದುಕೊಂಡರೆ ಜೀವನದಲ್ಲಿ ಶ್ರೇಯಸ್ಸು. ರಾಮದೇವರ, ಲಕ್ಷ್ಮಣನ, ಭರತ, ಶತ್ರುಘ್ನರ ವಿವಾಹ ವಿಜೃಂಭಣೆಯಿಂದ ನಡೆದಿದೆ. ದಶರಥನಿಗಾದ ಆನಂದ ಅಷ್ಟಿಷ್ಟಲ್ಲ. ಸ್ವಲ್ಪ ದಿನ ಕಳೆಯಿತು. ಎಲ್ಲ ಬಂಧುಗಳನ್ನು, ಹೊಸದಾಗಿ ಲಗ್ನ ಆಗಿರುವ ಮಕ್ಕಳನ್ನು ಕರೆದುಕೊಂಡು ಅಯೋಧ್ಯೆಯ ಕಡೆಗೆ ಹೊರಟ. ಅಯೋಧ್ಯೆ ಕಡೆಗೆ ಹೋಗ್ತಾ ಇದ್ದಾನೆ ಮಿಥಿಲಾ ನಗರದಿಂದ. ಇನ್ನು ಮಾರ್ಗ ಮಧ್ಯ ಹೋಗ್ತಾ ಇರಬೇಕಾದ್ರೆ ದೊಡ್ಡದಾದ ಕಾರ್ಮೋಡ ಆಕಾಶದಲ್ಲಿ, ಕಪ್ಪು ಮೋಡ. ಏನಿದು ಹೀಗಿಷ್ಟನ್ನು ಮೋಡವಲ್ಲ, ಆ ಮೋಡ ಆಕೃತಿ ಆಯಿತು. ದೊಡ್ಡ ಋಷಿಯಂತೆ ದೊಡ್ಡದಾದ ಆಕೃತಿ, ಅಂಥ ಪರ್ಸನಾಲಿಟಿ. ಕೆಳಕ್ಕೆ ಇಳಿಯಿತು. 2 ಹೆಜ್ಜೆ ಮುಂದೆ ಇಡ್ತಾ ಇದೆ, ಮಾನುಷಾಕೃತಿ. ನೋಡ್ತಾನೆ, ಕಾಲಿನಲ್ಲಿ ಉದ್ದುದ್ದದ ದೊಡ್ಡ ಪಾದುಕೆಗಳು, ಮಂಡಿಯವರೆಗೂ ಬಿಗಿದು ಕಟ್ಟಿರುವ ಪಂಚೆ, ಉತ್ತರೀಯ ವಸ್ತ್ರ, ಕೊರಳಲ್ಲಿ ಯಜ್ಞೋಪವೀತ, ಹಣೆಯಲ್ಲಿ ತಿಲಕ, ಕೈಯಲ್ಲಿ ಕೊಡಲಿ. ಪರಶುರಾಮ ದೇವರು ಬರ್ತಾ ಇರೋದು. ಬಂದು ಪರಶುರಾಮ ಸ್ವಾಮಿ ನಿಲ್ಲಿ ಅಂತ ನಡುಗಿ ಹೋದ ದಶರಥ. ಅಯ್ಯೋ, ಎಷ್ಟು ಸಂತೋಷವಾಗಿ ನಾನು ಲಗ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ಮಕ್ಕಳಿಗೆ, ಇವ್ರು ಯಾರೋ ಬಂದ್ರಲ್ಲ ಈ ತಪಸ್ವಿಗಳು. ಆಗ ವಸಿಷ್ಠರನ್ನು ಕೇಳಿದ, ಸ್ವಾಮಿ ಯಾರಿವರು ಈ ಗಡ್ಡ ಬಂದಿದ್ದಾರಲ್ಲ? ಮಹಾರಾಜ, ಪ್ರಾರಂಭದಲ್ಲಿ ದೊಡ್ಡ ಆತಂಕವಾಗಿ ಬರುತ್ತೆ, ಕೊನೆಯಲ್ಲಿ ಸುಖವಾಗುತ್ತೆ, ಸುಮ್ಮನಿರು ಅಂದರು ವಸಿಷ್ಠರು. ಆಗ ಪರಶುರಾಮ ದೇವರು ಹೇಳ್ತಾರೆ, ರಾಮ ಯುದ್ಧಕ್ಕೆ ಬಾ. ಕೆಲವು ಕನ್ನಡ ರಾಮಾಯಣಗಳು ಬರೆಯುತ್ತವೆ. ಪರಶುರಾಮ ದೇವರಿಗೂ ರಾಮದೇವರಿಗೂ ಆಗಲ್ಲ ದ್ವೇಷ, ಅದಕ್ಕೆ ಭಗವಂತ ರೂಪ ಬೇರೆ, ಅವರವರಿಗಾಗಲ್ವೇ? ಒಂದೇ ಭಗವಂತನ 2 ರೂಪಗಳು ಅನೇಕ ಕಡೆ ಬಂದಿವೆ. ರಾಮದೇವರು, ಪರಶುರಾಮ ದೇವರು ಇಲ್ಲಿ ಬಂದಿರೋದು. ವೇದವ್ಯಾಸ ದೇವರು ಕೃಷ್ಣ ಮಹಾಭಾರತದಲ್ಲಿ, ವೇದವ್ಯಾಸ ಕೃಷ್ಣ ಅಲ್ಲಿ. ಆಮೇಲೆ ಮಧ್ವಾಚಾರ್ಯರು ಬದಲಿಗೆ ಹೋದಾಗ ವೇದವ್ಯಾಸರು, ನಾರಾಯಣ ದೇವರು ಒಂದೇ ಭಗವಂತನ 2 ರೂಪ. ಶ್ರೀನಿವಾಸ ಕಲ್ಯಾಣದಲ್ಲಿ ಬಂದಿದ್ದಾನೆ ಸ್ವಾಮಿ. ಶ್ರೀನಿವಾಸ ಮತ್ತು ವರಾಹ ದೇವರು ಒಂದೇ ಭಗವಂತನ 2 ರೂಪಗಳು. ಈಗೆಲ್ಲ ಅನೇಕ ಕಡೆ ಬಂದಿವೆ. ಆಗ ದಶರಥ ರಥದಿಂದ ಇಳಿದ, ಹತ್ತಿರಕ್ಕೆ ಹೋದ, ಕೈ ಮುಗಿದ, ಸ್ವಾಮಿ ಈಗ ತಾನೇ ವಿವಾಹ ಆಗಿದೆ, ಅಯೋಧ್ಯೆಯಲ್ಲಿ ಮುಂದಿನ ಕಾರ್ಯಕಲಾಪಗಳಿದೆ, ಬೇಕಾದ್ರೆ ನಾನು ಯುದ್ಧಕ್ಕೆ ಬರ್ತೀನಿ, ಅವರು ಬೇಡ ಅಂದ. ಇಲ್ಲ, ದಶರಥ ರಾಮನೇ ಬರಬೇಕು ಉದ್ದೇಶವನ್ನು ಹೇಳಿ. ಆಯಿತು, ರಾಮದೇವರೇ ಯುದ್ಧಕ್ಕೆ ಬಂದರು. ಪರಶುರಾಮ ದೇವರು ಒಂದು ದೊಡ್ಡ ಧನಸ್ಸನ್ನು ಕೊಟ್ಟರು. ತಗೋ ಈ ಧನಸ್ಸು, ಹಿಡ್ಕೋ, ಇದರಲ್ಲಿ ಯುದ್ಧ ಮಾಡು, ನನ್ನ ಮೇಲೆ ಬಾಣಗಳನ್ನು ಬಿಡು, ನೋಡೋಣ. ಪರಶುರಾಮ ದೇವರಿಗೆ ಹೇಳಿದ ಮೇಲೆ ರಾಮದೇವರು ಕೇಳಲೇಬೇಕಾಯ್ತಲ್ಲ. ಪರಶುರಾಮ ದೇವರ ಮೇಲೆ ಬಿಟ್ಟಾಗ ಪರಶುರಾಮ ದೇವರಲ್ಲಿ ಇದ್ದಂತಹ ರಾಕ್ಷಸ ಸಂಹಾರ ಆಗಬೇಕು, ಅದು ಅದರ ಉದ್ದೇಶ. ಹೇಳ್ತಾ ಇಲ್ಲ ಅದನ್ನು. ರಾಮದೇವರು ಬಾಣವನ್ನು ಬಿಟ್ಟ. ರಾಕ್ಷಸ ಮಹಾದೊಡ್ಡ ರಾಕ್ಷಸ ತಪಸ್ಸು ಮಾಡಿದ ಬ್ರಹ್ಮದೇವರನ್ನು ಕುರಿತು. ತಪಸ್ಸು ಮಾಡಿದಾಗ ಏನು ಕೇಳ್ಕೋಬೇಕು? ನನಗೆ ಮರಣ ಬೇಡ. ಅದಕ್ಕೆ ಹೆದರೋರೇ ಅವರೆಲ್ಲ, ಇಲ್ಲಪ್ಪ ಮರಣ ಇರಬೇಕಾಗುತ್ತೆ, ಕೊಡಲೇಬೇಕು. ಹೋಗಲಿ, ನನಗೆ ಕಿಲಾಡಿ ಇವನು ಎಲ್ಲ ಪ್ರವಚನ ಪುರಾಣ ಕೇಳಿಬಿಟ್ಟಿದ್ದಾನೆ. ನಾರಾಯಣನಿಗೆ ಸೋಲೆಂಬುದಿಲ್ಲ, ವಿಷ್ಣು ಯಾವುದರಿಂದಲೂ ಸೋತಿಲ್ಲ, ಎಲ್ಲಿಂದಲೂ ಸೋತಿಲ್ಲ ಅವನು. ಆದ ಕಾರಣ ಅವನನ್ನು ವಿಷ್ಣುವಿಗೆ ಸೋಲು ಉಂಟಾದಾಗ ನನಗೆ ಸಾವು ಬರಲಿ ಎಂಬುದು. ಅಂದರೆ ವಿಷ್ಣುವಿಗೆ ಸೋಲಿಲ್ಲ, ನನಗೆ ಸಾವಿಲ್ಲ, ಅದರ ಅರ್ಥ. ಅದರ ತನಕ ಎಲ್ಲಿರ್ತೀನಿ? ವಿಷ್ಣುವಿನಲ್ಲಿಯೇ ನಾನು ವಾಸ ಮಾಡಬೇಕು. ವರ ಕೇಳಿದ, ತಥಾಸ್ತು. ವಿಷ್ಣುವಿಗೆ ಸೋಲುಂಟಾದಾಗ ಮರಣ, ವಿಷ್ಣುವಿನಲ್ಲಿಯೇ ವಾಸ. ಬರುತ್ತಲ್ಲ ಪ್ರಶ್ನೆ, ರಾಕ್ಷಸರನ್ನ ಕಂಡ್ರೆ ಭಗವಂತ ಸಂಹಾರ ಮಾಡ್ತಾನೆ, ವಿಷ್ಣುವಿನಲ್ಲಿ ರಾಕ್ಷಸ ವಾಸ ಮಾಡೋದು ಉಂಟೆ? ಮಾಡ್ತಾನೆ, ನಿತ್ಯ ಮಾಡ್ತಾನೆ. ಒಂದು ದಿನ ಸಾಲಿಗ್ರಾಮ ಪೂಜೆಯನ್ನು ಮಾಡಿ ಸಂಪುಟದಲ್ಲಿ ಡಬ್ಬಿಯಲ್ಲಿ ಸಾಲಿಗ್ರಾಮ ಹಾಕಿ ಪೆಟ್ಟಿಗೆಯಲ್ಲಿ ಇಟ್ಟು ಕಟ್ಟಿ ಅಲ್ಲಿ ಇಟ್ಟಿದ್ದೇವೆ. ಮಾರನೇ ದಿವಸ ಸ್ನಾನ ಮಾಡಿ ಆ ಸಾಲಿಗ್ರಾಮ ತೆಗೆದು ಪೂಜೆಗೆ
ಅಭಿಷೇಕಕ್ಕೆ ತಟ್ಟೆಯಲ್ಲಿ ಇಟ್ಟುಕೊಂಡಾಗ ಕಲಿ ಸೇರಿರ್ತಾರೆ. ಒಂದು ದಿನಕ್ಕೆ ಕಲಿ ಸೇರ್ತಾರೆ. ಸ್ಮರಣೆ ಯಾವುದು? ಕಲಿ ಓಡಿಸೋಕ್ಕೆ ಭೀಮಸೇನ ದೇವರದೇ ಸ್ಮರಣೆ. ಸಾಲಿಗ್ರಾಮ ಶಿಲಾಯಾಂತು ನಿತ್ಯಂ ಸನ್ನಿಹಿತ ಕಲಿಹಿ. ಭೀಮಸೇನ ಮಹಾಬಾಹೋ ಗದಯ ತಾಡನಂಕುರು. ಭೀಮಸೇನ ದೇವರ ಸ್ಮರಣೆಯಿಂದ ಮಾತ್ರ ಆ ಕಲಿ ಹೋಗಕ್ಕೆ ಸಾಧ್ಯ. ಒಂದು ದಿನಕ್ಕೆ ಸಾಲಿಗ್ರಾಮದಲ್ಲಿ ಕಲಿ ಬಂದು ಸೇರ್ತಾನೆ ಅಂದರೆ ಒಂದು ತಿಂಗಳು ಕಾಲ ಪೂಜೆ ಮಾಡದೇ ಹೋದ್ರೆ ಏನೋ ಬೇಡ, ಎಷ್ಟು ಕಲಿ ಸೇರಿದ್ರೆ ಬೇಡ. ಅದಕ್ಕೆ ನಿತ್ಯ ದೇವರ ಪೂಜೆ ಮಾಡಬೇಕು. ನಿತ್ಯ ಭೀಮಸೇನ ದೇವರ ಸ್ಮರಣೆಯಿಂದ ಮನೆಯಲ್ಲಿ ಕಲಿ ಬಾಧೆ ಇರೋದಿಲ್ಲ. ಪರಶುರಾಮ ದೇವರಲ್ಲಿ ಈ ರಾಕ್ಷಸ ಸೇರಿದ್ದಾನೆ, ಅತುಳ ಅನ್ನೋ ರಾಕ್ಷಸ ಸೇರಿದ್ದಾನೆ. ಅವನನ್ನು ಸಂಹಾರ ಮಾಡಬೇಕಾದ್ರೆ ಯಾರು ಮಾಡಬೇಕು? ಪರಶುರಾಮ ದೇವರು ಸೋಲ್ಬೇಕು. ನೋಡಿ ವ್ಯಾಪಾರ ಹೇಗಿದೆ. ಪರಶುರಾಮ ದೇವರು ಸೋತಾಗ ಆ ರಾಕ್ಷಸ ಸಾಯ್ತಾನೆ. ಭಗವಂತ ಯಾರಿಗೆ ಸೋಲ್ಬೇಕು? ತನಗೆ ತಾನೇ ಸೋಲ್ಕೋಬೇಕು. ಬೇರೆ ಯಾರಿಗೂ ಸೋಲಲ್ವಲ್ಲ. ರಾಮದೇವರು ಸೋಲ್ಬೋದಲ್ಲ. ಬಿಡು ರಾಮ ಬಾಣವನ್ನ. ರಾಮದೇವರು ಬಾಣವನ್ನು ಬಿಟ್ಟಾಗ ಪರಶುರಾಮ ದೇವರು ರಾಕ್ಷಸನನ್ನು ತೆಗೆದು ಹೊರಹಾಕಿ ಬಿಡು ಬಾಣ ಅವನಿಗೆ ಎಂದರು. ರಾಮಾವತಾರದಲ್ಲಿ ಎಲ್ಲೆಲ್ಲಿ ಇರೋ ರಾಕ್ಷಸರನ್ನು ಹೊಡೆದಿದ್ದಾನೆ ಭಗವಂತ. ಲೋಕೋಪಕಾರ ಮಾಡಿದ್ದಾನಲ್ಲ ರಾಮ. ಅದಕ್ಕೆ ರಾಮ ಮಾನವರಿಗೆ ತುಂಬ ಹತ್ತಿರದ ದೇವರು. ಅಂದರೆ ಹೆಸರು ಕರೆಯೋಕ್ಕೆ ಸುಲಭ, ಪೂಜೆಗೆ ಸುಲಭ, ಕೋರಿಕೆ ಹೇಳ್ಕೊಳ್ಳೋಕೆ ಸುಲಭ, ವರ ಪಡೆಯೋಕ್ಕೆ ಸುಲಭ. ರಾಮ ಎಂದು ಹೆಸರು ಎಷ್ಟು ದೊಡ್ಡದು, ಎಷ್ಟು ಅಗಾಧವಾದದ್ದು. ಆ ರಾಕ್ಷಸ ಸತ್ತ. ಪರಶುರಾಮ ದೇವರು ಇಟ್ಕೊಂಡು ಏನೇನೇ ಈ ಧನಸ್ಸು ಹಿಂಗೆ ಇರಲಿ, ತಗೋ ಇನ್ನು ಕೆಲವು ಆಯುಧಗಳು ಈ ರೂಪದಲ್ಲೇ ಇರಲಿ. ನಾನು ತ್ರೇತಾಯುಗದಲ್ಲಿ ಯೋಗ ತಪಸ್ಸಿನಲ್ಲಿರ್ತೇನೆ, ನಿನ್ನ ಈ ರೂಪವೇ ಇರಲಿ. ಪರಶುರಾಮ ದೇವರ ರೂಪ ಗೌಣವಾಯಿತು. ರಾಮದೇವರ ರೂಪ ಭಗವಂತ ಅತಿಶಯವಾಗಿ ಮೆರೆದ. ಆಗ ದಶರಥ ದೊಡ್ಡ ನಿಟ್ಟುಸಿರು ಬಿಟ್ಟ. ಅಪ್ಪ, ಎಷ್ಟು ದೊಡ್ಡದಾಗಿ ಬಂತು ವಿಪತ್ತು, ಸುಲಭವಾಗಿ ಪರಿಹಾರ ಆಯಿತು ಅಂದ್ಕೊಂಡ. ಅಯೋಧ್ಯೆಗೆ ಹೋಯಿತು ಉತ್ಸವ. ಅಯೋಧ್ಯೆಯಲ್ಲಿ ಎಲ್ಲ ಅವರವರ ಮನೆಗಳಿಗೆ ಹೋದರು. ವಿವಾಹದ ಮುಂದಿನ ಕಾರ್ಯಕಲಾಪಗಳು ನಡೀತಾ ಇದೆ ಅಯೋಧ್ಯೆಯಲ್ಲಿ, ಅರಮನೆಯಲ್ಲಿ. ತುಂಬ ದೊಡ್ಡ ಸಂತೋಷ ಪಡ್ತಿದ್ದಾರೆಲ್ಲ, ಆನಂದ ಪಡ್ತಾ ಇದ್ದಾರೆ. ಸೀತಾರಾಮರ ಬಾಳ್ ದೋಣಿ ಹಾಲ್ ಜೇನಿನಲ್ಲಿ ತೇಲ್ತಾ ಇದೆ. ಅದಕ್ಕಿಂತ ಬೇಕಾ? ಬಾಳಿನ ದೋಣಿ ಹಾಲ್ ಜೇನಿನಲ್ಲಿ ಆನಂದ ಪಟ್ಟರು. ದಶರಥ ಒಂದು ಸಲ ಮುಖವನ್ನು ನೋಡಿಕೊಂಡ. ಬಿಳಿ ಕೂದಲು ಬರ್ತಾ ಇದೆಯಲ್ಲ ಆಗಲೇ, ಅಯ್ಯೋ ಚರ್ಮವೆಲ್ಲ ಸುಕ್ಕಾಗಕ್ಕೆ ಶುರುವಾಗ್ತಾ ಇದೆಯಲ್ಲ, ನನಗೆ ವಯಸ್ಸಾಗಕ್ಕೆ ಶುರುವಾಗ್ತಾ ಇದೆ. ನಾನು ಸುಮ್ಮನೆ ಕೂತ್ಕೋಬಾರ್ದು. ಏನು ಮಾಡಬೇಕು? ಪಟ್ಟಾಭಿಷೇಕ ಮಾಡಬೇಕು. ಪಟ್ಟಾಭಿಷೇಕ ಮಾಡಬೇಕಾದ್ರೆ ಮೊದಲು ಯಾರಿಗೆ? ಹಿರಿಯ ಮಗ ರಾಮನಿಗೆ ಪಟ್ಟಾಭಿಷೇಕ. ರಾಜ ಗುರುಗಳನ್ನು ಕರೆಸಿಕೊಂಡ, ವಸಿಷ್ಠರನ್ನ. ಸ್ವಾಮಿ, ನನ್ನ ಮಗನಿಗೆ ಪಟ್ಟಾಭಿಷೇಕ. ಇಲ್ಲಿಂದ ಶುರು ಅಯೋಧ್ಯಾಕಾಂಡ, ಇಲ್ಲಿಂದ ತನಕ ಇರುವುದು ಬಾಲಕಾಂಡ. ಹಾಗೂ ವಸಿಷ್ಠರು ಹೇಳ್ತಾರೆ, ರಾಮನನ್ನ ನಿನ್ನ ಮಗ ಅನ್ಕೊಂಡಿದೀಯಾ? ಮಹಾರಾಜ, ಕಲ್ಯಾಣಾನಂತ ಧರ್ಮೋ ಅಗುಣಲವರಹಿತ ಪ್ರಾಣಿನಾಮಂತರಾತ್ಮೆ. ಕಲ್ಯಾಣಾನಂತ ಧರ್ಮೋ, ಅವನ ಗುಣ ಧರ್ಮ ಇದೆಯಲ್ಲ ರಾಮದೇವರದು, ಕಲ್ಯಾಣಮಯವಾದದ್ದು, ಎಲ್ಲ ಲೋಕಗಳಿಗೂ ಒಳ್ಳೆಯದು ಮಾಡ್ತಕ್ಕಂಥದ್ದು, ಎಲ್ಲರನ್ನೂ ಉದ್ಧಾರ ಮಾಡುವುದು ಆ ರಾಮ ಮಂತ್ರ. ರಾಮ ಹೆಸರೇ ಹಾಗೇನೆ, ಕಲ್ಯಾಣಾನಂತ ಧರ್ಮೋ. ಅಗುಣ ಲವರಹಿತ, ಅಗುಣ ದೋಷಗಳು, ಲವ ಸ್ವಲ್ಪವಾದರೂ, ರಹಿತ ಇಲ್ಲದವನು, ಸ್ವಲ್ಪವಾದರೂ ದೋಷ ಇಲ್ಲದವನು ರಾಮ. ಪ್ರಾಣಿನಾಮಂತರಾತ್ಮೆ. ವಸಿಷ್ಠರು ಮೂರನೇ ವಿಶೇಷಣ ಕೊಡ್ತಾರೆ. ಏಕೋ ದೇವ ಸರ್ವಭೂತೇಷು ಗುಣಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಉಪನಿಷತ್ ಹೇಳುದು ಅದನ್ನೇ ಇಲ್ಲಿ ಹೇಳುದು. ಎಲ್ಲ ಜೀವರುಗಳ ಹೃದಯ ಗುಹಾದಲ್ಲಿ ವಾಸ ಮಾಡಿ ಅವರೆಲ್ಲರ ಚೇಷ್ಟಾ ವ್ಯಾಪಾರಕ್ಕೆ ಕಾರಣ ಭಗವಂತ. ಅವನೇ ರಾಮ. ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಇದೆಯಲ್ಲ, ಎಂತಹ ಭಾಗ್ಯ. ದಶರಥ, ಮಾಡು ಪಟ್ಟಾಭಿಷೇಕವನ್ನು. ವಸಿಷ್ಠರು ಹೇಳಿದರು. ಆಗ ದಶರಥ ಹೇಳಿದ, ಸ್ವಾಮಿ, ತಾವೇ ಬಂದು ನಿಂತು ವಿಧಿಯುಕ್ತವಾಗಿ ಮಾಡಿಸ್ಕೊಳ್ಬೇಕು ಪಟ್ಟಾಭಿಷೇಕದ ಕಾರ್ಯವನ್ನು. ರಾಮದೇವರಿಗೆ ನೀವೇ ಹೇಳಬೇಕು ಅಂತ ರಾಮದೇವರನ್ನ ಕರೆಸ್ಕೊಂಡ್ರು ಸಭೆಗೆ. ವಸಿಷ್ಠರು ಹೇಳ್ತಾರೆ, ರಾಮ,
ನಿಮ್ಮ ತಂದೆ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತಾರಂತೆ. ನಕ್ಕು ಬಿಟ್ಟ, ಮಂದಹಾಸ ಅಷ್ಟೇ, ಅತಿಯಾದ ಸಂತೋಷವೂ ಇಲ್ಲ. ಪಟ್ಟಾಭಿಷೇಕ ಆಯಿತು, ಅಷ್ಟೇ ಇದ್ದಿದ್ದು. ವಸಿಷ್ಠರಿಗೆ ತುಂಬ ಸಂತೋಷವಾಯಿತು. ಸಂತೋಷವಾದೊಡನೆ ರಾಜ ಆಜ್ಞೆ ಮಾಡಿಬಿಟ್ಟು ಎಲ್ಲರಿಗೂ ಅಮೂಲ್ಯವಾದ ವಸ್ತುಗಳು, ಪ್ರಸಿದ್ಧವಾದ ವಸ್ತುಗಳು ಎಲ್ಲವೂ ಕೂಡ ಅರಮನೆಗೆ ಬರಲಿ. ನನ್ನ ಮಗ ರಾಮದೇವರ ಪಟ್ಟಾಭಿಷೇಕ ಏನು ಆನಂದ ಪಡ್ತಾ ಇದ್ದಾರೆ ದಶರಥ, ಅಂತ ಆನಂದ. ಆ ಸಮಯದಲ್ಲಿ ಅಯೋಧ್ಯೆ ಸಿಂಗಾರಗೊಂಡಿತು. ಏನು ಅಲಂಕಾರದಲ್ಲಿ ಅರಳಿ ನಿಂತಿದೆ. ಕಾಳಿದಾಸ ಚೆನ್ನಾಗಿ ಹೇಳ್ತಾನೆ ರಘುವಂಶದಲ್ಲಿ, ಸ್ವರ್ಗ ಇದೆಯಲ್ಲ, ಸ್ವರ್ಗದ ಭಾಗ, ಆ ಸ್ವರ್ಗದ ಒಂದು ಭಾಗದಲ್ಲಿ ಒಂದು ಚೂರು ಮುರ್ಕೊಂಡು ಬಿದ್ದೋಗಿದೆಯಂತೆ ಕೆಳಗೆ, ಅದೇ ಅಂತೆ ಅಯೋಧ್ಯೆ. ಸ್ವರ್ಗದ ಒಂದು ಚೂರು ಮುರಿದಂತೆ ಕಾಣುತ್ತಿದೆ, ಬಿದ್ದಂತೆ. ವಧು ಲಗ್ನ ಮಾಡ್ಕೋತಾ ಇದ್ದಾಳೆ, ಹಸೆ ಮನೆಗೆ ಬರ್ತಾ ಇದ್ದಾಳೆ. ಎಷ್ಟು ಸರ್ವಾಲಂಕಾರವಾಗಿ ಹೇಗೆ ನಡ್ಕೊ ಬರ್ತಾಳೆ. ಹಸೆ ಮನೆಗೆ ಬರುವ ವಧುವಿನಂತೆ ತುಂಬ ಚೆಲ್ವಿಕೆಯಾಗಿ ಕಾಣ್ತಾ ಇದೆ ಅಯೋಧ್ಯೆ ಅಂತ. ನೀನು ಧ್ಯಾನ ಆಗಿರ್ಬೇಡ ಬರೋಣ ಅಯೋಧ್ಯೆ ಒಳಗೆ. ಹಾಗಿರ್ಬೇಕಾದ್ರೆ ಜನ ಎಲ್ಲ ಸಂತೋಷ ಪಡ್ತಿದ್ದಾರೆ. ತಳಿರು ತೋರಣಗಳಿಂದ, ರಂಗವಲ್ಲಿಗಳಿಂದ ಮೊದಲಾದ ಶುಭ ತೋರಣಗಳಿಂದ ಕೂಡಿದ್ದು ಆನಂದವಾಗಿದೆ. ಇಡೀ ಅಯೋಧ್ಯೆಯ ಜನವೇ ರಾಮದೇವರ ಪಟ್ಟಾಭಿಷೇಕಕ್ಕೆ ಬಹಳ ವಿಶೇಷವಾಗಿ ಸಂತೋಷ ಪಟ್ಟಿದ್ದಾರೆ. ಆ ಸಮಯದಲ್ಲಿ ಮಂಥರೆ ಎದ್ದು ಮೇಲಕ್ಕೆ, ತಾನು ಮಲಗಿದ ಮಂದಿರದಲ್ಲಿ ಒಳಗಡೆ ಮೆಟ್ಟಿಲು ಹತ್ತಿ ಹತ್ತಿ ಬೇಗ ಬೇಗ ಬಂದು, ಏನಿದೆ ಗಲಾಟೆ, ಏನಿದೆ ಶಬ್ದ, ಯಾವ ಮಂಥರೆಗಳು? ಮಂಥರೆ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ ಬಂದರೆ ಅಲಕ್ಷ್ಮಿಯೂ ಬಂದಳು, ಅವಳು ಕೆಟ್ಟವಳು. ಈ ಲಕ್ಷ್ಮಿ ನಾರಾಯಣನನ್ನ ವಿವಾಹವಾದರೆ ಅಲಕ್ಷ್ಮಿ ಕಲಿಯನ್ನ ಮದುವೆಯಾದಳು. ತುಂಬ ಬೇಸರವಾಯಿತು ಆ ಲಕ್ಷ್ಮಿಗೆ. ಅವಳು ಊರಿಗೆ ಹೋಗ್ಬೇಕಾಯಿತು. ಅವಳ ಊರು ಯಾವುದು? ಅಂಧಂತಮಸು, ನರಕ, ಬೇರೆ ಯಾವುದೂ ಅಲ್ಲ. ನರಕವೇ ಅವಳ ಊರು. ಅಲಕ್ಷ್ಮಿಯ ಜ್ಯೇಷ್ಠೆ ಅಂತ ಅವಳ ಹೆಸರು. ಬ್ರಹ್ಮದೇವರನ್ನ ಕೇಳಿದರು, ನೋಡಮ್ಮ, ಪರಮಾತ್ಮನ ಒಂದು ಹಬ್ಬಕ್ಕೆ ನೀನು ತೊಂದರೆ ಉಂಟು ಮಾಡಿದರೆ ನಿಮ್ಮೂರು ನೀನು ಹೋಗು. ಪರಮಾತ್ಮನ ದೊಡ್ಡ ಹಬ್ಬ ಪಟ್ಟಾಭಿಷೇಕ, ವಿಗ್ರಹ ತರಬೇಕಲ್ಲ, ಅದಕ್ಕಾಗಿ ನಾನು ಎಲ್ಲೆಲ್ಲಿರಲಿ ಅದರ ತನಕ ಅಂತ ಕೇಳ್ತಾಳೆ ಮಂಥರೆ. ಯಾವ ಹೆಂಗಸು 10 ಗಂಟೆಯಾದರೂ ಮಲಗಿರ್ತಾಳೆ ಅಲ್ಲಿರು ಅಂದರು ಬ್ರಹ್ಮದೇವರು. ಅದಕ್ಕಿಂತ ಬೇಕಾಯಿತು ಕೆಳಕು ಅಲಕ್ಷ್ಮಿ ಜಾಗ. ಇನ್ನು ಅನೇಕ ಕೊಡ್ತಾರೆ. ಯಾವ ಮನೆಯಲ್ಲಿ ಕೊಳಕು ಕಸ ಇದೆ ಅಲ್ಲಿರು. ಮಂಥರೆ ಇರೋ ಜಾಗ ಎಲ್ಲ ಪ್ರಾಚೀನ ಜಾಗಗಳು. ಇಲ್ಲಿ ಯಾಕೆ ಕೈಕೆಯ ಮಂದಿರದಲ್ಲೇ ವಾಸ ಮಾಡ್ತಾ ಇದ್ದಾಳೆ. ಅದೇ ಅಲಕ್ಷ್ಮಿ ಹುಟ್ಟಿದಳು ಎಲ್ಲಿ? ಕೈಕೆಯ ತವರು ಮನೆಯಲ್ಲಿ ಹುಟ್ಟಿದಳು. ಹತ್ತಿರ ಬೆಳೆದಳು, ಜೊತೆಯಲ್ಲಿ ಬಾಲ್ಯದ ಗೆಳತಿಯಾದಳು, ಅನ್ಯೋನ್ಯಳಾಗಿದ್ದಳು ಕೈಕೆಗೆ. ದಶರಥನ ಮದುವೆ ಆದ ಮೇಲೆ ಈ ಪ್ರಾಣಿನ ಅಲ್ಲೇ ಬಿಟ್ಟು ಬರಬಾರ್ದಾಗಿದ್ದೆ. ಕೈಕೆ ಅಯೋಧ್ಯೆ ತನಕ ಕರ್ಕೊಂಬಂದ್ಯಾಳ, ಆಗ್ಬೇಕಲ್ಲ ಕಾರ್ಯ ಎಲ್ಲ. ದಾಸಿ ಮಂಥರೆ, ದಾಸ್ಯ ಮಂಥರಯ ದಯಾರಹಿತಯ ದುರ್ಬೋಧಿತ ಕೈಕಯಿ. 7 ಜನ ಋಷಿಗಳು ಒಂದು ರಾಮಾಯಣ ಮಾಡಿದ್ದಾರೆ. 7 ಋಷಿಗಳು, 7 ಜನ ಋಷಿಗಳು, 7 ಕಾಂಡ, ಅದರಲ್ಲಿ ಒಬ್ಬ ಋಷಿ ಮಾಡೋದಿಲ್ಲ. ದಾಸ್ಯ ದಾಸಿಯಾಗಿರುವ, ಮಂಥರಯ ಮಂಥರೆಯಿಂದ, ದಯರಹಿತಳಾದ ದಯೆ ಇಲ್ಲದಂತಹ, ದುರ್ಬೋಧನೆ ಮಾಡಿದಳು ಕೈಕೆಗೆ. 10 ಗಂಟೆ ಆದರೂ ಮಲಗೆ ಇಲ್ಲ ಅಂತ ಹೇಳಿದ್ನಲ್ಲ. ಸೂರ್ಯೋದಯ ಆಗಿದೆ, ಇನ್ನು ಮಲಗೇ ಇದ್ದಾನೆ. ಸೂರ್ಯೋದಯ ಆಗಿದೆ, ಸೂರ್ಯನ ಕಿರಣಗಳು ಅಯೋಧ್ಯೆಯ ಒಂದೊಂದು ಮಂದಿರದ ಮೇಲೂ ಕೂಡ ಚೆಂದಾಗಿ ಬಿದ್ದಿದೆ, ಕಾಣಿಸ್ತಾ ಇದೆ. ಆನಂದವಾಯಿತು. ಮಂಥರೆ ಸರಸರನೆ ಕೆಳಕ್ಕೆ ಇಳಿದಳು. ಕೇಳಿದ್ರು ಯಾರನ್ನು, ಏನು ಗೊತ್ತು ಕಾರ್ಯ, ಏನು ಇಷ್ಟೊಂದು ಸಂಭ್ರಮ, ಗೊತ್ತಿಲ್ವ ನಿನಗೆ? ರಾಮನಿಗೆ ಪಟ್ಟಾಭಿಷೇಕ ಅಂದರು, ಅಷ್ಟೇ ಸಾಕು. ರಾಮನಿಗೆ ಪಟ್ಟಾಭಿಷೇಕ. ಸರಸರನೆ ಕೈಕೈ ಬಳಿಗೆ ಹೋದಳು. ಕೈಕೆ, ಯಾಕಿನ್ನು ಮಲಗಿದ್ದೀಯ, ಹೇಳು. ಜೊತೆಲಿದ್ದಾಳಲ್ಲ, ಮಲಗೇ ಇರಬೇಕಲ್ಲ ಅಲಕ್ಷ್ಮಿಗಳು. ಎದ್ದೇಳು ಕೈಕೆ. ಕೇಳಿದೀಯ ವಾರ್ತೆಯನ್ನ? ದಶರಥ ಚಕ್ರವರ್ತಿ ತನ್ನ ಹಿರಿಯ ಮಗ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನಂತೆ. ಆನಂದವಾಯಿತು ಕೈಕೆ, ಆನಂದವಾಯಿತು. ತಾನು ಕೊರಳಿಗೆ ಹಾಕಿಕೊಂಡಿದ್ದ
ನವರತ್ನದ ಹಾರವನ್ನು ತೆಗೆದು ಕೊಟ್ಟರು. ತಗೊಳ್ಳಿ ಹೋಗಿ, ಸಂತೋಷವಾಗಿ ವಿಚಾರ ಹೇಳಿದ್ದೀನಿ. ಕೈಗೆ ಕೊಟ್ಟಾಗ ನೋಡಿದಳು ಮಂಥರೆ ಮುಖವನ್ನ. ಕೊರಳಲ್ಲಿ ಹಾಕದಲ್ಲ, ಕೊರಳಿಂದ ತೆಗೆದಳು, ಕಿತ್ತಳು, ಸರವನ್ನ ಪುಡಿ ಪುಡಿ ಮಾಡಿದಳು, ಎಷ್ಟು ಬಿಟ್ಟರು ಅವ್ರ ಮೂಲೆಗೆ. ಕೈಗೆ ಕೊಟ್ಟ ಹಾರವನ್ನ ಇವಳು ಎಸೆಯಬೇಕಾದ್ರೆ ಇನ್ನೆಷ್ಟು ಇವಳಿಗೆ ಪ್ರಾಬಲ್ಯ ಇದೆ. ಯಾಕೆ ಕೈ ಮಂಥರೆ ಹೀಗೆ ಮಾಡ್ತಿದ್ಯಾ? ಕೈಗೆ ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ರಾಮನಿಗೆ ಪಟ್ಟಾಭಿಷೇಕ ಅಂದ್ರೆ ನೀನು ಸಂತೋಷ ಪಡ್ತಾ ಇದೆಯಲ್ಲ, ಇದೆಲ್ಲಾದ್ರೂ ಕೂಡ ಉಂಟಾ? ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇರಬೇಕಾದ್ರೆ ಯಾವ ಸಂದರ್ಭದಲ್ಲಿ ಭರತ ಮತ್ತು ಶತ್ರುಘ್ನ ಇಬ್ಬರೂ ಇಲ್ಲ, ಅವರ ತಾತಂದ್ರ ಮನೆಗೆ ಹೋಗಿದ್ದಾರೆ. ಇದೇ ಸಂದರ್ಭವನ್ನು ಕಾದಿದ್ದು ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಸ್ವಲ್ಪ ಆಲೋಚನೆ ಮಾಡು. ರಾಮ ರಾಜನಾದ್ರೆ ನಿನ್ನ ಗತಿ ಏನು? ನಿನ್ನ ಮಗನ ಗತಿ ಏನು? ಅವನ ಕೈ ಕೆಳಗೆ ನೀವು ಸೇವಕರಾಗಿರ್ತೀರಾ? ಎಲ್ಲಾದರೂ ಕೂಡ ಉಂಟಾ? ಬೇಡ. ಸ್ವಲ್ಪ ನಿಧಾನಿಸೋದು ಕೈಗೆ. ಏನೇನು ಹೇಳ್ತಿರೋದು ಸ್ವಲ್ಪ ಅರ್ಥಪೂರ್ಣವಾಗಿದೆಯಲ್ಲ, ಮುಖ ಅರಳಿತು. ಇದನ್ನು ತಿಳಿದುಕೊಂಡಂತಹ ಕೈಗೆ ಇದೇ ಸರಿ, ನಾನು ಇವಳಿಗೆ ಸರಿಯಾದಂತಹ ತಿಳುವಳಿಕೆ ಕೊಡಕ್ಕೆ ಅಂತ ಇನ್ನೂ ಕೂಡ ಬಲಿತು ಮಾತುಗಳು ಇನ್ನೂ ಕೂಡ ಜೋರಾಗಿ ಹೇಳಕ್ಕೆ ಶುರು ಮಾಡಿದ್ಲು. ಕೈಗೆ, ನೀನು ದಶರಥನಿಗೆ ಸಹಾಯ ಮಾಡಿದೀಯ, ಅವನು ವರ ಕೊಡ್ತೀನಿ ಅಂತ ಹೇಳಿದಾನೆ, 2 ವರ ಬೇಡು ಅಂತ ಹೇಳಿದ್ದಾನೆ. ನೀನು ಕೇಳಿಲ್ಲ. ಆ ವರಗಳು ದಶರಥನ ಬಳಿಯೇ ಇವೆ, ನಿನ್ನ ಗಂಡನ ಬಳಿಯಲ್ಲಿ. ಆ ವರಗಳನ್ನು ನೀನು ಕೇಳುವುದಕ್ಕೆ ಇದು ಸರಿಯಾದ ಸಮಯ ಅಂತ ಹಾಕ್ಬಿಟ್ರು ವಿಷ ಬೀಜ. ಕೇಳು ವರವನ್ನ. ಏನು ಕೇಳಿ ವರವನ್ನ? ಮಂಥರೆ, ಈಗ ನಿಶ್ಚಯವಾಗಿರುವ ಲಗ್ನದಲ್ಲಿ ಭರತನಿಗೆ ಪಟ್ಟಾಭಿಷೇಕವಾಗಲಿ ಒಂದು. 2ನೇದು, ಇದೇ ಸಮಯದಲ್ಲಿ ಮುಹೂರ್ತದಲ್ಲಿ ರಾಮ ಅರಣ್ಯಕ್ಕೆ ಹೋಗಲಿ. ಅಯ್ಯೋ ಬೇಡ ಕಣೆ, ರಾಮನ ಅರಣ್ಯಕ್ಕೆ ಕಳಿಸೋದು ಬೇಡ ಅಂದು ಕೈಕೆ. ಕೇಳಿಲ್ಲ. ನಿನ್ನ ತಲೆಯಲ್ಲಿ ಏನು ಬುದ್ಧಿ ತುಂಬಿದೆ ಕೈಕೆ? ನಾನು ಹೇಳುವ ಮಾತನ್ನು ಕೇಳು. ಮುಂದಿನ ನಿನ್ನ ಭವಿಷ್ಯಕ್ಕೆ, ನಿನ್ನ ಜೀವನಕ್ಕೆ ಒಳ್ಳೆಯದಾಗುವುದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಗ ಕೈಕೆ ನೋಡಿದ್ಲು ಮಂಥರೆಯನ್ನ. ಅವಳ ರೂಪ ಎನ್ನುವುದು ಮಂಥರೆಯದು ಅಡ್ಡ ಮೂಗಿನ ಜಡ್ಡು ದೇಹದ ಉಬ್ಬು ಹಲ್ಲು, ಸೊಟ್ಟ ಮುಖ, ಜಡ್ಡು ದೇಹ ಇದವಳ ರೂಪ. ಅದನ್ನ ನೋಡಿ ಕೈಗೆ ಏನಂತಾಳೆ? ಎಷ್ಟು ಸುಂದರವಾಗಿದೆಯೇ ನೀನು ಹೊಗಳುಬಿಟ್ಲು ಕೈಕೆಯನ್ನು, ಮಂಥರೆಯನ್ನ. ಆಗ ಮಂಥರೆ ಖುಷಿಯಾಯಿತವಳಿಗೆ. ಕೇಳ್ತೀನಿ ಅಂತ ಹೇಳಿದ್ಲು. ಅರಮನೆಗಳಲ್ಲಿ ಕೋಣೆಯಲ್ಲಿ ಕಿಟಕಿ ಇರಲ್ಲ, ಬೆಳಕೆ ಬರಲ್ಲ, ಕತ್ತಲು ಮನೆ. ಅಲ್ಲಿ ಹೋಗಿ ಏನಾದರೂ ಬರೀ ನೆಲದ ಮೇಲೆ ಮಲಗಿಬಿಟ್ರೆ ಕೋಪ ಬಂದಿದೆ ಅಂತ ಹೆಸರು, ಕೋಪಗೃಹ ಅಂತ ಹೆಸರು. ಒಂದು ಕೈಗೆ ಆ ಕೋಪದ ಮನೆಯಲ್ಲಿ ಮಲಗಿಬಿಟ್ಟಿದ್ದಾಳೆ. ಅಲ್ಲಿ ಸಭೆಯಲ್ಲಿ ದೊಡ್ಡದಾದ ಉತ್ಸವ ನಡೀತಾ ಇದೆ. ನೋಡ್ದ ದಶರಥ, ಇಲ್ಲ ಬರ್ಲಿಲ್ವಲ್ಲ ಇವರು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಕೈಗೆ ಯಾಕೆ ಬಂದಿಲ್ಲ ಅಂತ ನೋಡ್ತಾನೆ. ಹುಡುಕಿಕೊಂಡು ಬಂದ. ಕೋಪಗೃಹದಲ್ಲಿ ಮಲಗಿದ್ದಾಳೆ, ಬರೀ ನೆಲದ ಮೇಲೆ ಮಲಗಿದ್ದಾಳೆ, ತಲೆಯನ್ನು ಕೆದರಿಕೊಂಡಿದ್ದಾಳೆ. ಕೈಗೆ ಹತ್ತಿರಕ್ಕೆ ಬಂದ ರಾಜ ಎಬ್ಬಿಸಿದ. ಕೈಗೆ, ಹೇಳು, ಯಾಕೆ ಮಲಗಿದೀಯ? ರಾಮನಿಗೆ ಪಟ್ಟಾಭಿಷೇಕ, ನೀನು ಬರಬೇಡವಾ? ಎಲ್ಲರೂ ಬಂದಿದ್ದಾರೆ, ಸಂತೋಷ ಪಡೋ ಸಮಯ ಅಲ್ವಾ? ಇದರಲ್ಲಿ ನೀನು ಈ ಅವಸ್ಥೆಯಲ್ಲಿ. ಎದ್ದು ನಿಂತಳು. ಬುಸುಗುಟ್ಟುವ ಹಾವಿನಂತೆ ಒಂದು ಮೂಲೆ ಕಡೆ ಹೋಗಿ ನಿಂತುಕೊಂಡು ದಶರಥನ ಕಡೆಗೆ ತಿರುಗಿ ನೋಡಿದಳು. ಕಣ್ಣು ಕೆಂಪಾಗಿದೆ ಕೈಕೆಗೆ. ಅಬ್ಬ. ಆಗ ದಶರಥನಿಗೆ ಹೇಳ್ತಾಳೆ, ಮಹಾರಾಜ, ಸೂರ್ಯವಂಶದ ರಾಜರುಗಳು ಆಡಿದ ಮಾತಿಗೆ ತಪ್ಪಲ್ಲ ಅಲ್ವಾ ಅಂದು ಬೀಗ ಹಾಕಿದ್ರು. ಮತ್ತೆ ಎಲ್ಲಿ ಪೀಠಿಗೆ ಹಾಕ್ತಾ ಇದ್ದಾರೆ. ಸೂರ್ಯವಂಶದ ರಾಜರು, ನಮ್ಮ ಪೂರ್ವಿಕರು ಯಾರೂ ಆಡಿದ ಮಾತಿಗೆ ತಪ್ಪಿಲ್ಲ, ಏನು ಹೇಳಿರ್ತಾರೋ ಅದರ ಮಾಡೇ ಮಾಡ್ತಾರೆ. ಆ ಗುಂಪಿಗೆ ನೀನು ಸೇರ್ತೀಯ ಅಲ್ವಾ? ಹೇಳಿದ ಮಾತು ನಡೆಸ್ಕೊಡ್ತೀಯ ಅಲ್ವಾ ನೀನುನೇ ಅಂದು. ಹೌದು, ನಡೆಸ್ತೀನಿ ನಾನು, ಯಾವುದೂ ತಪ್ಪಿಲ್ಲ ನನ್ನ ಜೀವನದಲ್ಲಿ. ಹೇಳು, ನಿನಗೇನಾದ್ರು ಆಗ್ಬೇಕಾಗಿದೆಯಾ? ನಾನು ನಡೆಸ್ಕೊಡ್ಬೇಕಾ ಅಂದ ದಶರಥ. ಮುಗ್ಧನಾಗಿ ಕೇಳಿದ. ಕೈಗೆ ಇದೇ ಸಮಯ ಅಂದುಕೊಂಡು 2 ಹೆಜ್ಜೆ ಇಟ್ಟು ಮುಂದಕ್ಕೆ ಬಂದರು. ಸ್ವಲ್ಪ ರಾಜನ ಸಮೀಪಕ್ಕೆ
ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ಕೇಳ್ತಾ ಇದ್ದಾಳೆ ಕೈಕೆ, ಮಹಾರಾಜ ನೀನು ನನಗೆ 2 ವರಗಳನ್ನು ಕೊಟ್ಟಿದ್ದುದು ನೆನಪಿದೆಯಾ? ಹೌದು, ಹಿಂದೆ ದೊಡ್ಡ ಯುದ್ಧಕ್ಕೆ ಹೋದಾಗ ಆ ಯುದ್ಧದಲ್ಲಿ ಸಾರಥಿ ಮಡಿದಾಗ ನೀನೇ ಸಾರಥಿಯಾಗಿ ನಿಂತು ಆ ಯುದ್ಧವನ್ನು ಮಾಡಿಸಿ ನನಗೆ ಜಯವನ್ನು ತಂದುಕೊಟ್ಟೆ. ಇಷ್ಟು ದೊಡ್ಡದಾದ ಹೆಸರನ್ನು ತಂದುಕೊಟ್ಟೆ. ರಥವನ್ನ ಒಂದು ಪಾರ್ಶ್ವಕ್ಕೆ ಕರೆದುಕೊಂಡು ಹೋದೆ, ನೀನು ರಕ್ಷಿಸಿದೆ ನನ್ನನ್ನ, ಹೌದಲ್ವಾ? ಜ್ಞಾಪಕ ಇದೆಯಲ್ಲ? ಆಮೇಲೆ ಏನಾಯ್ತು ಹೇಳು ಅಂದ್ಲಿಗಳು. ಆಗ ಆಮೇಲೆ ವರಗಳನ್ನು ಕೊಟ್ಟೆ. ಬಾ, ಅಲ್ಲಿ ಬೇಕು. ಆ ವರಗಳನ್ನು ಕೊಡುವ ಸಮಯ ಈಗ ಬಂದಿದೆ, ಬಾ. ಏನು ವರ ಕೊಡಲಿ ಕೈಗೆ? ನಿನಗೆ ಏನು ಮಾಡಬೇಕಾಗಿಲ್ಲ. ನೀನು ಈಗ ಇರುವ ಮುಹೂರ್ತದಲ್ಲಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ. ಇದೇ ಮುಹೂರ್ತದಲ್ಲಿ ರಾಮ ಅರಣ್ಯಕ್ಕೆ ಹೋಗಲಿ. ದಾಸ್ಯ ಮಂಥರಯ ದಯಾರಹಿತಯ ದುರ್ಬೋಧಿತ ಕೈಕೈ ಶ್ರೀರಾಮ ಪ್ರಥಮಾಭಿಷೇಕ ಸಮಯೇ ಮಾತಾಪ್ಯಯ ಚದ್ವತ ಭರ್ತಾರ ಭರತ ಪ್ರಶಸ್ತು ಧರಣಿ ರಾಮೋವನಂ ಗಚ್ಚತ. ರಾಮ ಅರಣ್ಯಕ್ಕೆ ಹೋಗಬೇಕು ಅಂತ ಕೇಳಿದ ಕೂಡಲೇ ದಶರಥ ಒಂದು ದೊಡ್ಡದಾದ ಮರಕ್ಕೆ ಸಿಡಿಲು ಬಡಿದರೆ ಆ ಮರ ಥಪ್ಪನೆ ಹೇಗೆ ಕೆಳಗೆ ಬಿದ್ದೋಗುತ್ತೋ ಹಾಗೆ ಉರುಳಿದ. ಸಿಡಿಲು ಹೊಡೆದ ಮರದಂತೆ ಕೆಳಕ್ಕೆ ಬಿದ್ದು ಹೋದ ದಶರಥ. ಹೇ ಕೈಗೆ, ನಿನಗೆ ಯಾಕೆ ಈ ದುರ್ಬುದ್ಧಿ ಬಂದಿದೆ? ಯಾರು ನಿನಗೆ ಹೇಳಿಕೊಟ್ಟವರು ಇದನ್ನ? ನಾನು ರಾಮನನ್ನ ಕಳಿಸ್ಬೇಕೆ? ಬೇರೆ ಇನ್ನೇನಾದರೂ ಕೇಳು, ವರವನ್ನು ಕೊಡ್ತೇನೆ. ರಾಮನನ್ನ ಕಳಿಸೋದು ಬೇಡ. ರಾಮ ನನ್ನ ಜೀವ, ರಾಮ ನನ್ನ ಪ್ರಾಣ, ರಾಮ ನನ್ನ ಶ್ರೇಯಸ್ಸು, ರಾಮ ನನ್ನ ಬೆಳಕು, ರಾಮ ಈ ಕುಲಕ್ಕೆ ಕಿರೀಟ, ರಾಮ ಈ ಅರಮನೆಗೆ ಶೃಂಗಾರ. ಏನು ಹೇಳ್ತಾನೆ ದಶರಥ? ಅದೆಲ್ಲ ಇರಲಿ ಮಹಾರಾಜ, ಅಂಥ ಒಳ್ಳೆ ರಾಮ ಇಲ್ಲಿರೋದು ಬೇಡ, ಅರಣ್ಯಕ್ಕೆ ಕಳಿಸು, ಅರಣ್ಯ. ಆಗ ದಶರಥ ಮೂರ್ಛೆ ಹೋದ. ಎಷ್ಟೋ ಅವನಿಗೆ ಎಬ್ಬಿಸಿದ ಕೈಗೆ ಮೂರ್ಛೆ ಹೋದ್ಮೇಲೆ ಎಷ್ಟೋ ಹೊತ್ತಿಗೆ ಅವನೇ ಎಚ್ಚರಗೊಂಡ. ಕಣ್ಣು ಮುಚ್ಚಿದ. ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿದು ಹೋಗ್ತಾ ಇದೆ. ತೇಜಸ್ಸು ಹೋಯಿತು. ಪಟ್ಟಾಭಿಷೇಕ ಅಂತ ಅಲಂಕಾರ ಮಾಡ್ಕೊಂಡಿದ್ದ. ಒಳ್ಳೆಯ ವೇಷಭೂಷಣಗಳು ಹಾಕೊಂಡಿದ್ದ. ಎಲ್ಲವೂ ಕೂಡ ಸೊಪ್ಪಾಯಿತು, ನಲಿಗೆ ಹೋಯಿತು. ದಶರಥನ ಮುಖವನ್ನು ನೋಡಕ್ಕಾಗ್ತಾ ಇಲ್ಲ. ಕೈಗೆ ಹೇಳ್ತಾಳೆ, ರಾಜ ವರವನ್ನ ಕೊಡಕ್ಕಾಗದೆ ಹೋದ್ರೆ ಇಷ್ಟು ಸಂಕಟ ಯಾಕೆ? ನಾನು ವರ ಕೊಡಲ್ಲ ಅಂತ ಹೇಳ್ಬಿಡು. ಆಡಿದ ಮಾತಿಗೆ ತಪ್ಪಿದ್ರೆ ಅದೇನು ತೊಂದರೆ ಅಲ್ಲ. ದಶರಥ ಹಿಂಗೆ ಮಾಡ್ದ ಅಂತ ಈ ವಂಶದಲ್ಲಿ ಒಂದು ಇರುತ್ತೆ ಅಷ್ಟೇ, ಇದ್ಕೊಳ್ಳಿ ಬಿಡು. ಆದ್ರಿಂದ ಇದು ಚುಚ್ಚು ಮಾಡ. ಹೇ ಪಾಪಿ, ಎಷ್ಟು ಮಾತುಗಳಿಂದ ನನ್ನನ್ನು ಚುಚ್ಚುತ್ತಿದ್ದೀಯೆ. ವಿವಾಹದಲ್ಲಿ ನೀನು ಹಾಕಿದ ಹೂವಿನ ಹಾರ ಅದು ಹಾವಾಗಿದೆ ಅಂತ. ನೀನು ಹಾರ ಅಲ್ಲ ಹಾಕಿದ್ದು, ಹಾವು. ಕುಲಘಾತಿನಿಯೇ, ನೀನು ಮಾಡಿದ ಅಕಾರ್ಯ, ಹೇಳುತ್ತಿರುವ ಮಾತಿನ ತೊಂದರೆ ಅಷ್ಟಿಷ್ಟಲ್ಲ, ಬೇಡ. ಕೈಗೆ, ನೀನು ಕಳಿಸುತ್ತಿರುವುದು ಅರಣ್ಯಕ್ಕೆ ರಾಮನನ್ನಲ್ಲ, ನಿನ್ನ ಮಾಂಗಲ್ಯವನ್ನು ಓದ್ಬಿಡ. ನಾನು ಬದುಕಿರಲ್ಲ, ನಾನು ಖಂಡಿತವಾಗ್ಲೂ ರಾಮ ಇಲ್ಲದ ಊರು ನನಗೆ ಬೇಡ. ರಾಮ ಇಲ್ಲದಂತಹ ಜಾಗ ನನಗೆ ಒಳ್ಳೆಯದಲ್ಲ. ಅದು ದೀಕ್ಷೆ. ದಶರಥ ಮತ್ತು ಕೌಸಲ್ಯರ ತುಂಬ ವಿಶೇಷವಾದಂತಹ ಮಾತುಗಳು ಅಲ್ಲಿ ಬರ್ತಾ ಇವೆ. ಮಾತಾಡುವುದಕ್ಕೆ ಸರಿಯಾಗಿ ಕೈಗೆ ಅಷ್ಟು ಹೊತ್ತಿಗೆ ಕೈಗೆ ಇನ್ನೂ ಬಹಳ ಹರಿತವಾದ ಮಾತುಗಳಿಂದ ದಶರಥನನ್ನು ನಯಿಸುತ್ತಾಳೆ. ಅದೆಷ್ಟೋ ಬಾರಿ ಮೂರ್ಛೆ ಹೋಗುತ್ತಿದ್ದಾನೆ, ತಾನೇ ಎಚ್ಚೆತ್ತುಕೊಳ್ತಾ ಇದ್ದಾನೆ. ನಾನು ಹೇಗೆ ಹೇಳಿ ರಾಮನಿಗೆ ನೀನು ಅರಣ್ಯಕ್ಕೆ ಹೋಗುವಂತ? ಯಾವ ಬಾಯಿಂದ ನುಡಿಯಲಿ ಸಂಕಟ ಪಡ್ತಾ ಇದ್ದಾನೆ. ಸುಮ್ಮನೆ ಕುಳಿತುಕೊಂಡು ಬಿಟ್ಟ. ಅಲ್ಲಿ ಪಟ್ಟಾಭಿಷೇಕಕ್ಕೆ ನಿರೀಕ್ಷೆ ಮಾಡ್ತಿದ್ದಾರೆ ಸಕಲ ಮಂತ್ರಿಗಳು, ಅಧಿಕಾರಿಗಳು, ರಾಮ, ಋಷಿಗಳು, ವಸಿಷ್ಠರು ಎಲ್ಲ ಇದ್ದಾರೆ ಅಲ್ಲಿ ಅರಮನೆಯ ಪ್ರಾಂಗಣದಲ್ಲಿ.
ಒಡ್ಡೋಲಗದಲ್ಲಿದ್ದಾರೆ. ಇಲ್ಲಿ ಈ ಪರಿಸ್ಥಿತಿ ಆಗಿದೆ. ಅಷ್ಟು ಹೊತ್ತಿಗೆ ಸುಮಂತ ಇರ್ತಾನಲ್ಲ, ಮಂತ್ರಿ ಜವಾಬ್ದಾರಿ ಇರುತ್ತಲ್ಲ, ಮಂತ್ರಿ ಸುಮಂತ ಎಲ್ಲಿ ಹೋದ ಮಹಾರಾಜ, ಇಷ್ಟೊತ್ತಾದ್ರೂ ಬರಲಿಲ್ಲ. ಹುಡುಕಿಕೊಂಡು ಬಂದ. ಕೈಕೇಯಿ ಮಂದಿರದಲ್ಲಿ ಇದ್ದಾನೆ ಅಂತ ಗೊತ್ತಾಯಿತು. ಬಂದು ನಿಂತ. ಕೈಕೇಯಿ ಅವನ ಜೊತೆಲೇ ಮಾತಾಡ್ತಾ ಇದ್ದಾರೆ, ಮಂತ್ರಿ ಜೊತೆಯಲ್ಲಿ. ಸುಮಂತ, ನೀನು ಅರಮನೆಯ ಮಂತ್ರಿ, ಸಕಲ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದೆಯಾ. ರಾಜ ಇಲ್ಲೇ ಕುಳಿತಿದ್ದಾನೆ, ಅಲ್ಲಿಗೆ ಬಂದಿಲ್ಲ ಸಮಾರಂಭಕ್ಕೆ. ಇಲ್ಲೇ ಇರಲು ಒಂದು ಕಾರಣ ಇದೆ, ಅದನ್ನು ರಾಮನ ಮುಂದೆಯೇ ಹೇಳಬೇಕಾಗಿದೆ. ಹೋಗು, ರಾಮನನ್ನು ಕರ್ಕೊಂಡು ಹೋಗೋದು. ರಾಮನನ್ನ ಕರ್ಕೊಂಡು ಬಂದಕ್ಕೆ ಹೋದಾಗ ಮಂಥರೆ ಏನು ಮಾಡಬೇಡ, ಬಾ ನೋಡಿ, ನಗುತ್ತಾ ನಿಂತಿದ್ದಾಳೆ. ದಶರಥ ಮೂರ್ಛೆ ಹೋಗಿದ್ದಾನೆ, ಮಂಥರೆ ನಗುತ್ತಾ ಇದ್ದಾಳೆ. ಇವಳು ಕೆಲಸವಾದ ಸಾಕು ಅಂತ ಎದುಬ್ಬಿಸ ಪಡ್ತಾ ಇದ್ದಾಳೆ. ಯಾರು? ಕೈಕೆ. ಆಗ ಮಂಥರೆಯನ್ನು ನೋಡಲು, ಚಿಂತೆ ಮಾಡಬೇಡ, ಕೇಳು ಕೇಳು ಅಪ್ಪ. ಕೈಕೆ ಅಂತಾಳೆ, ಏ ಮಂಥರೆ, ನೀನೊಬ್ಬಳಾದರೂ ಇದೆಯಲ್ಲ ನನಗೆ ಹಿತೈಷಿ ಆಗಿ. ಹಿತೈಷಿ ಅಂತ ಯಾರು? ಕೈಕೆ. ಮಂಥರೆ ಹತ್ತಿರಕ್ಕೆ ಬಂದಳು. ಮಂಥರೆಯ ಹತ್ತಿರಕ್ಕೆ ಎಳೆದುಕೊಂಡಳು, ಆಲಂಗಿಸಿಕೊಂಡು ತಬ್ಬಿದಳು. ಮಂಥರೆಯನ್ನು ತಬ್ಬಿಕೊಂಡದ್ದು ಹೇಗೆ ಅಂದರೆ, ನೀರಿನಲ್ಲಿ ಮುಳುಗುತ್ತಿರುವವನು ಪ್ರಾಣ ರಕ್ಷಣೆಗಾಗಿ ಮೊಸಳೆಯನ್ನು ತಬ್ಬಿಕೊಂಡಂತಾಗಿ. ನೀರಿನಲ್ಲಿ ಮುಳುಗ್ತಾ ಇದ್ದಾನೆ, ಪ್ರಾಣ ರಕ್ಷಣೆ, ಏನೋ ಒಂದು ಕಟ್ಟಿಗೆ ತುಂಡು ಬರ್ತಿದೆ ಅಂತ ಹಿಡ್ಕೊಂಬಕ್ಕೆ ಹೋದರೆ ಅದು ಮೊಸಳೆಯಾಗಿದ್ರೆ ಏನಾಗ್ಬಿಡೋದು. ಹುರಿಯೋ ಬಾಣ್ಲಿಯಿಂದ ಉರಿಯೋ ಬೆಂಕಿ ಬಿದ್ದಾಗ ಆಯಿತು. ಉರಿಯೋ ಬಾಣ್ಲಿ ಅದನ್ನು ಬಿಸಿ, ಉರಿಯೋ ಬೆಂಕಿ ಅದು ಇನ್ನಷ್ಟು. ಅಷ್ಟು ಹೊತ್ತಿಗೆ ಸುಮಂತ ರಾಮದೇವ್ರನ್ನ ಕರ್ಕೊಂಡು ಬಂದರೆ, ಚಿಕ್ಕಮ್ಮ ಯಾತಕ್ಕೆ ಹೇಳಿ ಕಳಿಸಿದ್ರಂತೆ. ಮಂತ್ರಿ ಸುಮಂತ ಬಂದು ಕರೆದ್ರು, ನನ್ನ ಬಂದೆ. ಏನು ಹೇಳಿ. ರಾಮ, ಬೇರೆ ಏನೂ ಅಲ್ಲ, ನಿಮ್ಮ ಅಪ್ಪ ನನಗೆ 2 ವರ ಕೊಟ್ಟಿದ್ದಾರೆ. ಆ ವರಗಳನ್ನು ಈ ವಾರ ಕೊಡಿ ಅಂತ ಕೇಳಿದೆ. ಈ ಕೇಳಿದಾಗ ಆ ವರಗಳನ್ನು ಕೊಡಕ್ಕಾಗದೇನೆ ತುಂಬ ಸಂಕಟ ಪಡ್ತಾ ಇದ್ದಾರೆ. ಏನು ವರ ಚಿಕ್ಕಮ್ಮ ಅದು ಹೇಳಿ. ಭರತ ರಾಜನಾಗಬೇಕು, ಆಗಲಿ. ನೀನು ಅರಣ್ಯಕ್ಕೆ ಹೋಗಬೇಕು. ಏನು ಮಾಡಬೇಕು ಆಗ ರಾಮದೇವ್? ವಸಿಷ್ಠರು ಅವತ್ತು ಕರೆಸಿಕೊಂಡು, ರಾಮ, ನಿಮ್ಮ ತಂದೆ ನಿನಗೆ ಪಟ್ಟಾಭಿಷೇಕ ಮಾಡ್ತಾರೆ ಅಂದರೆ ರಾಮದೇವರ ಮುಖ ಎಷ್ಟು ಸಂತೋಷವಾಗಿತ್ತು. ಕೈಗೆ ಕಾಡಿಗೆ ಹೋಗು ಅಂತ ಹೇಳ್ತಿರುವಾಗ ಅಷ್ಟೇ ಸಂತೋಷ ಇದೆ. ಅದಕ್ಕೆ ಅವನ ಪುರುಷೋತ್ತಮ ಅಂತ ಕರಿಬೇಕಾದ್ರೆ ಒಂದು ಸ್ವಲ್ಪನೂ ಬದಲಾವಣೆ ಇಲ್ಲ. ಅವನಿಗೆ ಕಾಡು ಒಂದೇ, ಅರಮನೆಯೂ ಒಂದೇ ಆಗಿದೆ. ಇದಕ್ಕಿಂತ ದೊಡ್ಡದು ಯಾವುದಿದೆ ಚಿಕ್ಕಮ್ಮ? ಹೋಗ್ತೀನಿ, ಹೊರಡ್ತೀನಿ ಅಂತ ಹೇಳಿ ಕೌಸಲ್ಯಗೆ ಹೋಗಿ ವಂದಿಸುತ್ತಾನೆ. ಸೀತಾದೇವಿಯರು ಬರ್ತಾರೆ. ಕೈಕೆ ಅವರಿಗೆ ಉಟ್ಕೊಳ್ಳೋಕ್ಕೆ ನಾರುಮಡಿಯನ್ನು ತರ್ತಿದ್ದಾರೆ. ಅಂದುಕೊಂಡ್ರಂತೆ ರಾಮದೇವರು ಸೀತಾದೇವಿಯರು ಲಕ್ಷ್ಮಣನ ಹೊರಟಿದ್ದಾರೆ. ಆ ಚಿಕ್ಕಮ್ಮ ನಮಗೆ ಪಟ್ಟಾಭಿಷೇಕಕ್ಕೆ ಓದಿಸ್ಬೇಕಲ್ಲ, ಒಳ್ಳೆ ವಸ್ತ್ರ ಕೊಡ್ತಾ ಇದ್ದಾರೆ, ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಒಳ್ಳೆ ವಸ್ತ್ರವೇ ಅಲ್ಲೋ. ಕಾಡಿಗೆ ಹೋಗ್ಬೇಕಾದ್ರೆ ಉಟ್ಕೊಳ್ಳೋ ನಾರುಮಡಿಯನ್ನು, ಆ ನಾರುಮಡಿಯನ್ನು ನೋಡಿ ವಾಲ್ಮೀಕಿ ಋಷಿಗಳು ಹೇಳ್ತಾರೆ ರಾಮಾಯಣದಲ್ಲಿ, ಪೃಷತಿ ವಾಗುರಾಮಿವ ಅಂತ ಹೇಳ್ತಾರೆ. ಪೃಷತಿ ವಾಗುರಾಮಿವ ಅಂತ ಹೇಳಿದ್ರೆ, ಒಬ್ಬ ಬೇಟೆಗಾರ ಬಲೆಯನ್ನು ಹಿಡ್ಕೊಂಡು ಬಂದು ಜಿಂಕೆಯನ್ನು ಹೊಂಚು ಹಾಕಿ ಆ ಜಿಂಕೆಗೆ ಮೇಲೆ ಹಾಕಬೇಕಾದ್ರೆ ಆ ಬಲೆ ತೆಗಿತಾನಲ್ಲ, ಬಲೆ ನೋಡಿದ ಕೂಡಲೇ ಜಿಂಕೆ ಗಾಬರಿ ಆಗುತ್ತಲ್ಲ, ಸೀತೆ ಹಾಗೆ ಗಾಬರಿ ಆದಳು ಅಂತ. ಏನು ಹೋಲಿಕೆಗಳು ವಾಲ್ಮೀಕಿ ರಾಮಾಯಣದಲ್ಲಿ. ಆಮೇಲೆ ಹೊರಡ್ತೀವಿ ಅಂತ ಹೊರಟರು. ಕೌಸಲ್ಯ ತುಂಬ ದುಃಖಪಟ್ಟರು. ಆಗ ದಶರಥ ಎದ್ದ. ಹೊತ್ತು ಕಣ್ಣೀರು ಹರಿದಿದೆ, ಅದೇ ಗುರುತಾಗ್ಬಿಟ್ಟಿದೆ ಕಣ್ಣೀರು ಮುಖದ ಮೇಲೆ. 2 ಕೈಗಳನ್ನ ಮುಂದಕ್ಕೆ ನೀಡಿದ್ದಾನೆ. ರಾಮ, ಅರಣ್ಯಕ್ಕೆ ಹೋಗಬೇಡ, ಹೋಗಬೇಡ ಕಣೋ, ಹೋಗಬೇಡ. ಕೈಕೆ ಅವನೇ ಹೋಗ್ತೀನಿ ಅಂತಿರುವಾಗ ನೀವ್ಯಾಕೆ ಬೇಡ ಅಂತ ಇದ್ದೀರಾ ಅಂತ ಇದ್ದಾರೆ ದಶರಥನನ್ನು. ಎಷ್ಟು ಚುಚ್ಚು ಮಾತು, ಯಾಕೆ ಅವಳಿಗೆ ಅಷ್ಟೊಂದು? ಆಚಾರ್ಯರ ನಿರ್ಣಯ ಇಂಥ ಸಂದರ್ಭದಲ್ಲಿ. ಕೈಕೆ ಆ ಮಾತುಗಳನ್ನು ಆಡುವುದಕ್ಕೆ ಅವಳಲ್ಲಿ ನಿಕೃತಿ ಎಂಬ ರಾಕ್ಷಸಿಯ ಆವೇಶ. ನಿಕೃತಿ ಎಂಬ ರಾಕ್ಷಸಿ ಅವಳಲ್ಲಿ. ಹೊರಟೇ ರಾಮ. ದಶರಥ ಕೂಗ್ತಾ ಇದ್ದಾನೆ, ಪುರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತಿದೆ. ಅಯೋಧ್ಯೆಯ ಜನರ ಸಮಸ್ತ ಪುಣ್ಯ ಯಾರ ಜೊತೆ ಹೋಗ್ತಾ ಇದೆ? ಪುರುಷ ರೂಪವಾಗಿ, ರಾಮದೇವರ ರೂಪವಾಗಿ. ಅರಮನೆಯ ಭಾಗ್ಯ ಅಡವಿಗೆ ಹೋಗುತ್ತಿದೆ. ಅರಮನೆಯ ಭಾಗ್ಯ ಅಡವಿ, ಕಾಡಿಗೆ ಹೊರಟೋಗ್ತಾ ಇದೆಯಲ್ಲ. ರಾಮದೇವರು ತೊರೆದೇ ಬಿಟ್ಟ. ದಶರಥ ಓಡಿ ಬಂದ ಹಿಂದೆ ಎಲ್ಲರಿಗೂ ಗೊತ್ತಾಯಿತು.
ಕುಸು ಕುಸು ಶಬ್ದ ಕೆಲವರಿಗೆ ನೇರವಾಗಿ ಗೊತ್ತಾಯಿತು. ರಾಮದೇವರು ಹಿಂದೆಯೇ ಹೋದರು. ದಶರಥನೂ ಕೂಡ ಹೊದ್ದಿರುವ ವಸ್ತ್ರ ಅರ್ಧ ಬಿದ್ದೋಗಿದೆ ನನ್ನ ಮೇಲೆ. 2 ಕೈಗಳ ಮುಂದಕ್ಕೆ ನೀಡಿದಾನೆ. ತಲೆ ಕೆದರಿದೆ. 10 ಕಣ್ಣುಗಳು ವಿಕಾರವಾಗಿದೆ. ಹಾ ರಾಮ ಅಂತ ಆ ರಥದ ಹಿಂದೆಯೇ ಓಡೋಗ್ತಾ ಇದ್ದಾನೆ. ಸಾಮಾನ್ಯ ಮನುಷ್ಯನಂತೆ ರಥದ ಓಡೋಗ್ತಿರುವ ವೇಗದ ಧೂಳಿನಲ್ಲಿ ದಶರಥ ಹೋಗ್ತಾ ಇದ್ದಾನಲ್ಲ, ರಾಮನನ್ನು ಹೋಗುತ್ತಿದ್ದಂತೆಯೇ ರಥದ ವೇಗ ತೀವ್ರವಾಯಿತು. ಕೂದ, ಸುಮಂತ ರಥವನ್ನು ನಿಲ್ಲಿಸು. ರಥವನ್ನು ನಿಲ್ಲಿಸಿ ಸುಮಂತ ದಶರಥ ಬಿದ್ದೋಗಿದ್ದನ ಅಲ್ಲಿ ಬಂದ. ರಾಮದೇವರ ಒಂದು ರಕ್ಷಣೆಗೆ ಸೀತಾ ಲಕ್ಷ್ಮಣ ಇವರುಗಳ ಒಂದು ಹಿತಕ್ಕೆ ಸೈನ್ಯವನ್ನು ತೆಗೆದುಕೊಂಡು ಸ್ವಲ್ಪ ಜನ ನೀರಿ ನೀವು. ಆಗ ಕೈಗೆ ಬರ್ತಾಳೆ ಅಂತಾಳೆ, ದಶರಥ ನೀನು ಮಹಾಬುದ್ಧಿವಂತ, ರಾಮನಿಗೆ ಪ್ರತ್ಯೇಕವಾಗಿ ಒಂದು ಸೈನ್ಯವನ್ನು ಮಾಡಿಕೊಟ್ಟು ಭರತನ ಮೇಲೆ ಯುದ್ಧಕ್ಕೆ ಬರಕ್ಕೆ ಇವೆಲ್ಲ ಮಾಡ್ತಾ ಇರೋದು ನೀನು ಅಂತ ಮಾತು ಹೇಳ್ತಾಳೆ. ಬೇಡ, ಬಟೇ ಹೋಯಿತು. ಸುಮಂತ ರಥವನ್ನು ಬಿಟ್ಟು ಹೋದ. ದಶರಥ ತೊಪ್ಪನೆ ಬಿದ್ದು ಹೋಗಿದ್ದಾನೆ. ಎತ್ಕೊಂಡು ಬಂದು ಅರಮನೆಯ ಮಧ್ಯ ಭಾಗದಲ್ಲಿ ಮಲಗಿಸಿದರು ದಶರಥನನ್ನ. ಅರಮನೆ ಸೂತಕದ ಛಾಯೆ ಬೇಕೋ ಎನಿಸುತ್ತಿದೆ. ರಾಮದೇವದಲ್ಲಿ ಯಾವುದೇ ಒಂದು ಕಲಶ ಪೂಜೆ ಮಾಡಿರ್ತೀವಿ, ಮಾರನೇ ದಿವಸ ಕದಲಿಸ್ತೀವಿ, ಎಲ್ಲ ತೆಗಿತೀವಿ, ಹೂವು ನಿರ್ಮಾಲಯ ಇಲ್ಲ. ಎಷ್ಟು ಇದಾಗ್ತಾ ಇರುತ್ತೆ ಅವತ್ತು. ದೇವ್ರ ಕಲಶ ಎಷ್ಟು ಚೆನ್ನಾಗಿತ್ತು, ಇವತ್ತು ನಾವು ತೆಗೆದುಕೊಂಡಿದ್ದೀವಲ್ಲ ನಾವು ಅಂತ ಇರ್ತದೆ. ಹಾಗೆ ಭಗವಂತ ಇಲ್ಲದ ಮನೆ ರಾಮದೇವರು ಬಿಟ್ಟಂತಹ ಅಯೋಧ್ಯೆ ಹೀಗಾಗಿದೆ. ಹೀಗಾದ ಮೇಲೆ 6 ದಿನಗಳ ಕಾಲ ಹಾಗೆಯೇ ಇದ್ದಾನೆ ದಶರಥ. 6 ದಿನ. ಆಗ 6ನೇ ದಿನ ರಾತ್ರಿ ಯಾರೂ ಇಲ್ಲದಾಗ ನೋಡ್ತಾ ಇರ್ತಾನೆ, ರಾಮ ಅಂತಲೇ ಇರ್ತಾನೆ. 6ನೇ ದಿನ ರಾತ್ರಿ ಮುಗಿದ ಮೇಲೆ ಬೆಳಿಗ್ಗೆ ಎದ್ದು ತಕ್ಷಣವೇ ಬರ್ತಾರೆ ಎಬ್ಬಿಸೋರು, ರಾಜನನ್ನು ಹೊಗಳೋರು, ಮಂಗಳ ದ್ರವ್ಯ, ಹೂವು ಇವೆಲ್ಲ ಇಟ್ಕೊಂಡಿರ್ತಾರೆ ಒಂದು ತಟ್ಟೆಯೊಳಗೆ. ರಾಜ ಅದನ್ನು ನೋಡ್ಬೇಕದನ್ನು. ಪಟ್ಟದ ಆನೆಗಳು, ಕುದುರೆ, ಹಸು ಇವೆಲ್ಲ ಹೊಡ್ಕೊಂಡು ಬಂದಿರ್ತಾರೆ. ರಾಜ ಎದ್ದ ತಕ್ಷಣ ಇವೆಲ್ಲ ಬಂದು ನಿಂತಿವೆ, ಕೂಗ್ತಾ ಇದ್ದಾರೆ ದಶರಥನನ್ನ. ರಾಜ ಅಂತ ಕೂಗ್ತಿರ್ಬೇಕಾದ್ರೆ ಪ್ರತಿಕ್ರಿಯೆ ಬರಲೇ ಇಲ್ಲ. ಯಾವ ಇಷ್ಟೊತ್ತಾದರೂ ಬರ್ತಾ ಇಲ್ವಲ್ಲ. ದಶರಥನ ಹತ್ತಿರಕ್ಕೆ ಬಂದು ಮುಟ್ಟುತ್ತಾರೆ, ಎಬ್ಸಕ್ಕೆ ಹೋಗ್ತಾರೆ. ಮೈಯೆಲ್ಲ ತಣ್ಣಗಾಗಿದೆ. ರಾತ್ರಿ ಒಂದು ಹೊತ್ತಿನಲ್ಲಿ ಯಾವಾಗಲೂ ದಶರಥನ ಪ್ರಾಣ ಹೋಗಿಬಿಟ್ಟಿದೆ. 3 ಜನ ಪತ್ನಿಯರು, 8 ಜನ ಮಂತ್ರಿಗಳು, ಸೇನಾಪತಿಗಳು, ಅಷ್ಟು ಸಿಬ್ಬಂದಿ ವರ್ಗ, 4 ಜನ ಗಂಡು ಮಕ್ಕಳು, ಇಷ್ಟೆಲ್ಲ ಇರಬೇಕಾದ ಅರಮನೆಯಲ್ಲಿ ಅವನ ಹತ್ತಿರ ಯಾರೂ ಇಲ್ಲದಾಗ ಪ್ರಾಣ ಬಿಟ್ಟಿದಾನಲ್ಲ. ಒಬ್ಬರೂ ಇಲ್ಲ, ಪ್ರಾಣ ಬಿಡಬೇಕಾದ ಸಮಯದಲ್ಲಿ ದಶರಥನ ಅವಸಾನ. ಮುಂದಕ್ಕೆ ವಸಿಷ್ಠರು ನೋಡ್ತಾರೆ, ಭರತ ಶತ್ರುಘ್ನರನ್ನು ಕರೆಸಿಕೊಳ್ಳಬೇಕು, ಕಾರ್ಯ ನಡೀಬೇಕು. ಇದು ಅಯೋಧ್ಯಾಕಾಂಡದ ಕೊನೆಯ ಭಾಗ ಇರ್ತಕ್ಕಂಥದ್ದು. ಅದನ್ನು ಮುಂದುವರಿಸ್ತೇನೆ. ನೆಕ್ಸ್ಟ್ ಸ್ವಲ್ಪ ಬ್ರೇಕ್ ತಗೊಂಡು ಕಷ್ಟ. ವೋಕಲ್ ಬಾಕ್ಸ್ ಸ್ಟ್ರೈನ್ ಆಗಿರುತ್ತೆ, ಅದು ಬೆಸ್ಟ್. ವೋಕಲ್ ಬಾಕ್ಸ್ ಸ್ಟ್ರೆಂತ್ ಆರೆಂಜ್ ಕಲರ್
ಮಧ್ವರಾಯರನೆನೆದು ಪರಿಶುದ್ಧರಾಗಿವ ಭಕ್ತಿ ವೈಷ್ಣವ ಭವಾಬ್ದಿಯನ್ನೇ